ನೀವು ಅಭಾವ ನೀವು ಅಭಾವದ ಅಥವಾ ಕಡಿಮೆಯಾಗುವ ವಿಷಯದ ಕುರಿತು ನಿಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ, ನಿಮ್ಮ ಬಳಿಯಲ್ಲಿಲ್ಲದ ವಸ್ತುಗಳ ಬಗೆಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿದಾಗ, ನಿಮಗೆ ಅಭಾವವೇ ಅನುಭವಕ್ಕೆ ಬಂದಂತಾಗುವುದು. ನೀವು ನಿಮ್ಮ ಕುಟುಂಬದ ಬಳಿ ಅಭಾವದ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತೀರಿ. ನಿಮ್ಮ ಸ್ನೇಹಿತರ ಬಳಿ ಅಭಾವದ ಕುರಿತು ಹೇಳಿಕೊಳ್ಳುತ್ತೀರಿ. ನಿಮ್ಮ ಮಕ್ಕಳ ಬಳಿಯಲ್ಲಿ ನಿಮ್ಮಲ್ಲಿ ಸಾಕಷ್ಟು ಹಣ ಇಲ್ಲವೆಂದು ಹೇಳಿಕೊಳ್ಳುತ್ತೀರಿ. ನಿಮ್ಮಲ್ಲಿ ಇದಕ್ಕೆ ಸಾಕಷ್ಟು ಹಣ ಇಲ್ಲ. ಆ, ನಾವು ಇದರ ಖರ್ಚುಗಳನ್ನು ಹೊತ್ತುಕೊಳ್ಳಲು ಸಾಧ್ಯವಾಗದು. ಯಾಕೆಂದ್ರೆ ನೀವು ಅಭಾವವನ್ನು ಇನ್ನಷ್ಟು ಕೊಂಡಂತಿದ್ದೀರಿ. ನೀವು ಸಮೃದ್ಧಿಯನ್ನು ಬಯಸೋದಾದಲ್ಲಿ ನೀವು ಸಮೃದ್ಧಿಯ ಮೇಲೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ಸೊ ಇದರ ಅರ್ಥ ಇಷ್ಟೇ, ನಾವು ಯಾವಾಗ್ಲೂ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಆಗೋದಿಲ್ಲ, ನನ್ನ ಹತ್ರ ಆ, ನನ್ನಿಂದ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋದ್ರೆ ಅದನ್ನು ನಾವು ಆಕರ್ಷಣೆ ಮಾಡದಂತಾಗುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಸಮೃದ್ಧಿಯ ಕಡೆಗೆ ನಮ್ಮ ಕೇಂದ್ರೀಕರಿಸಬೇಕು. ಸೊ ನನ್ನ ಹತ್ರ ಇದೆ, ನಾನು ಅದನ್ನ ಪಡ್ಕೊಳ್ಳೇಬೇಕು ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ, ಸೊ ಆ ಸಮೃದ್ಧಿಯನ್ನ ನಾವು ಆಕರ್ಷಿಸಿದಾಗ, ಸೊ ನಮಗೆ ಯಾವತ್ತೂ ಸಮೃದ್ಧಿ ಬರ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಆ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಕೇಳಿರ್ತೀರಾ. ಆ ನಿರ್ಮಾ ನಿರ್ಭಯಾನಂದ ಸ್ವಾಮೀಜಿಗಳು ಹೇಳ್ದ ಹಾಗೆ ಮಹಾಶಾಪ ಅಂತ ನಾವೇನು ಯಾವ್ದನ್ನ ಹೇಳ್ತೀವಿ, ನನ್ನಂತ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಇದು ಮಹಾಶಾಪ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಯಾವತ್ತೂ ನಾವು ಸಮೃದ್ಧಿಯನ್ನ ಕೇಂದ್ರೀಕರಿಸೋಣ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಸಮೃದ್ಧಿಯ ನಮ್ಮ ಹತ್ರ ಕೇಂದ್ರೀಕೃತವಾಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ತನಕ ನನಗೆ ಬುಕ್ ರೀಡಿಂಗ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಗೌರೀಶ್. ಅಂದ್ರೆ ನಮ್ಮ ಆಲೋಚನೆ ಯೋಚನೆ ಎಲ್ಲ ಪಾಸಿಟಿವ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದೀರಿ. ಪಾಸಿಟಿವ್ ಥಿಂಕಿಂಗ್ ಆಗಿರ್ಬೇಕು, ನೆಗೆಟಿವ್ ಥಿಂಕ್ ಆಗ್ಬಾರ್ದು. ನಮ್ಮೆಲ್ಲ ಸಮೃದ್ಧಿ ಆಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಸುಶೀಲಾ ಮೇಡಮ್ ನ ಒಂದು ಪ್ರಾಡಕ್ಟ್, ಪ್ರತಿದಿನ ನಾವು ಪ್ರಾಡಕ್ಟ್ ಒಂದೊಂದು ಕಲಿಬೇಕಾಗತ್ತೆ. ಇವತ್ತು ಸುಶೀಲಾ ಮೇಡಮ್ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ವೆಲ್ಕಮ್ ಸುಶೀಲಾ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಫ್ರೆಂಡ್ಸ್, ನನ್ನ ಹೆಸರು ಸುಶೀಲಾ. ನಾನು ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಹಾಗೆ ಟೈಲರಿಂಗ್ ಕೆಲಸ ಮಾಡುತ್ತಾ ಪಾರ್ಟ್ ಟೈಮ್ ಅಲ್ಲಿ ಈ ಒಂದು ಅವಕಾಶಕ್ಕೆ ಬಂದಿದ್ದೇನೆ. ಎಸ್, ಯಾರಿಗೆಲ್ಲ ನಮ್ಮ ಸ್ಕಿನ್ ಒಳ್ಳೆ ಗ್ಲೋ ಆಗಿರ್ಬೇಕು, ಸ್ಮೂತ್ ಆಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು ಅಂತ ಅನಿಸ್ತದೆ, ಹಾಗೆ ನಮ್ಮ ಹೇರ್ ಕೂಡ ಹಾಗೆ ಅದು ಸ್ಪ್ಲಿಟ್ ಇಲ್ಲದ ಹಾಗೆ ಆಗಿರ್ಬೇಕು, ಸ್ಮೂತ್ ಆಗಿರ್ಬೇಕು ಅಂತ ಎಲ್ಲರಿಗೂ ಅನಿಸ್ತದೆ. ಅದು ಅಲ್ಲದೆ ಮತ್ತೆ ಉಗುರು ಸಹ ಹಾಗೆ, ನಮ್ಮ ಉಗುರು ಗಟ್ಟಿಯಾಗಿರ್ಬೇಕು, ಕಟ್ಟಾಗಿರ್ಬೇಕು, ಅದು ಉದ್ದವಾಗಿ ಬೆಳಿಬೇಕು ಅಂತೇಳಿ ಇದ್ದೇ ಇರ್ತದಲ್ಲ ಮ್ಯಾಮ್, ಇರ್ತದೆ. ಅದಕ್ಕೆಲ್ಲ ಎಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್, ಒಂದೇ ಒಂದು ಪ್ರಾಡಕ್ಟ್ ನಮ್ಮಲ್ಲಿ ಇದೆ. ಅದೇ ನಮ್ಮ ಸ್ಕಿನ್ ಅಂಡ್ ಹೇರ್ ಗಮ್ಮಿ ಅಂತೇಳಿ, ವೆಲ್ ಸ್ಕಿನ್ ಹೇರ್ ಗಮ್ಮಿ ಅಂತೇಳಿ. ಇದು ನಮ್ಮ ಹೇರ್ ಅನ್ನು ಅಲ್ಲದೆ, ಹೇರು ಮತ್ತೆ ಸ್ಕಿನ್ ಹಾಗೆ ಉಗುರನ್ನು ಒಳ್ಳೆ ಚೆನ್ನಾಗಿ ಇಟ್ಟುಕೊಳ್ತಾರೆ, ಇಡುವ ಹಾಗೆ ಮಾಡ್ತಾರೆ. ಇದು ಸ್ಕಿನ್ ಗ್ಲೋ ಬರ್ತದೆ ಇದರಲ್ಲಿ. ಇದನ್ನು ಸೇವಿಸುತ್ತಾ ಬಂದ್ರೆ ನಮ್ಮ ಸ್ಕಿನ್ ಮತ್ತೆ ಹೇರ್, ನೈಲ್, ಈ ಮೂರಕ್ಕೆ ಸಹ ಒಂದೇ ಸೊಲ್ಯೂಷನ್ ಸಿಗ್ತದೆ ಒಂದರಲ್ಲಿ 3 in 1 ಆಗಿ ಇದು ಕೆಲಸ ಮಾಡ್ತಾರೆ. ಇದನ್ನು ನಾವು ಸೇವಿಸುತ್ತಾ ಬಂದ್ರೆ ಇದನ್ನು ಹೇಗೆ ಸೇವಿಸುದಂದ್ರೆ, ಇದು ದಿನಕ್ಕೆ 1 ಸೇವಿಸಬೇಕು, ಮತ್ತೆ ಇದು ಚೂಯೇಬಲ್ ಆಗಿರುತ್ತದೆ. ಥ್ಯಾಂಕ್ ಯು ಮ್ಯಾಮ್, ಅವಕಾಶ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸುಶೀಲಾ ಮೇಡಮ್. ಒಂದು ಹೊಸ ಪ್ರಾಡಕ್ಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರತ್ತೆ, ಎಲ್ಲಾನು ಬಳಸಿರಲ್ಲ. ಸೊ ಒಳ್ಳೆ ಪ್ರಾಡಕ್ಟ್ ಹೇಳಿದಿರಿ. ನಿಜವಾಗ್ಲೂ ನನಗೆ ಇವಾಗ ನೆಕ್ಸ್ಟ್ ನನ್ನ ಆರ್ಡರ್ ಅದಿರುತ್ತೆ. ನಮ್ಗೆ ಗೊತ್ತಿದ್ರು ಕೆಲವು ತಗೊಳಲ್ಲ, ಒಬ್ರು ಹೇಳಿದಾಗ ಇನ್ಸ್ಪೈರ್ ಆಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತಿನ ಕಾರ್ಯಕ್ರಮ ನಮ್ಗೆ ಏನಂದ್ರೆ, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ನಾವೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕಾಗಂತದ್ದು. ನಮ್ಮ ಲೈಫ್ ಅಲ್ಲಿ ಬರೀ ಮೋದಿಕೆರಂತಲ್ಲ, ಪ್ರತಿಯೊಂದ್ ಕಡೆನೂ ನಮ್ಗೆ ಆಬ್ಜೆಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಪ್ರಶ್ನೆಗೆ ಉತ್ತರ ಕೊಡೋದಲ್ಲ, ಆಬ್ಜೆಕ್ಷನ್ ಅನ್ನ ಹೇಗೆ ನಾವು ಹ್ಯಾಂಡ್ಲಿಂಗ್ ಮಾಡೋದು, ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗೋದು, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಾರಾ ಮೇಡಮ್ ಹೇಳಿದ್ದಾರೆ. ಅವ್ರ ನಿಗಾ ಇಟ್ಟು ಕೇಳಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ತಾರಾ ಮೇಡಮ್. ಸೊ ನಾವು ಮೊದಲನೇ ಚಾಪ್ಟರ್ ಅಂಡ್ ಸೆಕೆಂಡ್ ಚಾಪ್ಟರ್ ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ನಾವು 3ನೇ ಚಾಪ್ಟರ್ 3ಗೆ ಹೋಗ್ತಾ ಇದೀವಿ. ಬೇಸಿಕ್ ಕೋರ್ಸ್ ನ 3ನೇ ಚಾಪ್ಟರ್ ಯಾವುದು, ಅಂಡ್ 3ನೇ ಚಾಪ್ಟರ್ಗೆ ಹೋಗಕ್ ಮುಂಚೆ ಈ ಒಂದು ಚಾಪ್ಟರ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಾನು ಶುರು ಮಾಡ್ತೀನಿ. ಅದೇನು ಅಂತ ಅಂದ್ರೆ,
ಮೇಜರ್ ಆಗಿ ನಾವು ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿರ್ತೀವಿ ಏನಂತ, ನಾವಿರುವ ಇಂಡಸ್ಟ್ರಿ ಹೇಗಿದೆ, ನಮ್ಮ ಕಂಪ್ನಿ ಹೇಗಿದೆ ಅಂತ ನಾವು ನೋಡಿದೀವಿ. ಅಂಡ್ ಅದ್ರ ಜೊತೆಗೆ ನಾವು ನಮ್ಮ ಮೆಂಟಾಲಿಟಿ ಹೇಗಿರ್ಬೇಕು ಈ ಒಂದು ಇಂಡಸ್ಟ್ರಿಲಿ ಅನ್ನೋದು ಕೂಡ ನಾವು ನೋಡಿದೀವಿ, ಕರೆಕ್ಟ್ ಅಲ್ವಾ? ಬಟ್ ಈ ಒಂದು ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದ್ರೆ, ಸ್ಪೆಷಲಿ ನಮ್ಮ ಮೋದಿ ಕೇರ್ ಎಂಟ್ರಿ ಆದ್ಮೇಲೆ ಫೀಲ್ಡ್ ವರ್ಕ್ ಅಂತ ಇರುತ್ತೆ ಅಲ್ಲ. ಫೀಲ್ಡ್ ವರ್ಕ್ ಅಂದ್ರೆ ಲೈಕ್ ಜನಗಳನ್ನ ನಾವು ಭೇಟಿ ಮಾಡೋದಿರುತ್ತೆ ಅಲ್ಲ. ಸೊ ಅವಾಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತ ಒಂದು ನಾಲೆಡ್ಜ್ ಈ ಒಂದು ಚಾಪ್ಟರ್. ಅದ್ಯಾವುದು ಅಂದ್ರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಕ್ ಮುಂಚೆ ಯಾಕೆ ಇದನ್ನ 3ನೇ ಚಾಪ್ಟರ್ ಅಲ್ಲೇ ಇಟ್ಟಿರೋದು, ಇನ್ನು ನಾವು ಕಲಿಬೇಕಾಗಿರೋದು ತುಂಬಾ ಇದೆ ಮೋದಿ ಕೇರ್ ಅಲ್ಲಿ, ಆದ್ರೂ ಯಾಕೆ ಇದನ್ನೇ 3ನೇ ಚಾಪ್ಟರ್ ಅಲ್ಲಿ ಇಟ್ಟಿರೋದು ಅನ್ನೋದಾದ್ರೆ, ವೆರಿ ಸಿಂಪಲ್. ಯಾವಾಗ ನನ್ನ ಮೈಂಡ್ ಅಲ್ಲಿ ಕ್ಲಾರಿಟಿ ಇರುತ್ತೆ ಅವಾಗ ನಾನು ಬೇರೆಯವ್ರಿಗೂ ಕೂಡ ಕ್ಲಾರಿಟಿನ ಕೊಡ್ಬೋದು, ಕರೆಕ್ಟ್? ನಾನು ಕ್ಲಿಯರ್ ಆಗಿದ್ರೆ ಬೇರೆಯವ್ರಿಗೆ ಕ್ಲಾರಿಟಿ ಕೊಡ್ಬೋದು. ಸೊ ನಾನೇ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನನಗೇನಾಗುತ್ತೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಈಗ 1 ಮಂತ್ ಆಗಿರ್ಬೋದು ಬಿಸ್ನೆಸ್ ಶುರು ಮಾಡಿ, ಅಥವಾ ಕೋರ್ಸ್ ಸ್ಟಾರ್ಟ್ ಆಗೋ ಒಂದಿನ ಮುಂಚೆ ನೀವು ಸ್ಪಾನ್ಸರ್ ಆಗಿರ್ಬೋದು ಅಲ್ವಾ, ಹೇಗಾದ್ರೂ ಓಕೆ. ಆದ್ರೆ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿದೀವಿ, ಪ್ರೀತಿ ಬಂದಿದೆ, ಲೀಡರ್ಸ್ ಮೆಂಟಾಲಿಟಿ ಗ್ರೋ ಮಾಡ್ಕೊಳ್ಳೋಣ, ಇದೆಲ್ಲ ಓಕೆ. ಆದ್ರೆ ಜನಗಳನ್ನ ಹ್ಯಾಂಡಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜನಗಳನ್ನ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ನಮ್ಗೆ ಲೀಡರ್ಸ್ ಮೆಂಟಾಲಿಟಿ ಬಹಳ ಅವಶ್ಯಕತೆ ಇರುತ್ತೆ. ಹಾಗಿದ್ರೆ ಇವತ್ತು ನಾವು ನೋಡೋಣ ಒಂದು ಬೆಸ್ಟ್ ಚಾಪ್ಟರ್, ನಾವೆಲ್ಲರೂ ತಿಳ್ಕೊಬೇಕಾಗಿರುವಂತ ಒಂದು ಚಾಪ್ಟರ್. ಅದ್ಯಾವುದು ಅಂದ್ರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ವೆರಿ ಸಿಂಪಲ್. ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಒಂದು ಹೊಸ ವಿಚಾರ ಆಗಿರೋದ್ರಿಂದ ಸಾಕಷ್ಟು ನಮಗೆ ಜನಗಳ ಅಂದ್ರೆ ಸೊಸೈಟಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಬಿಗಿನಿಂಗ್ ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿದೀವಿ ಅಲ್ವಾ. ಹಾಗಾಗಿ ಇದ್ರ ಬಗ್ಗೆ ನಾವು ನಾಲೆಜ್ ನ ತಿಳ್ಕೊಳ್ಳೇಬೇಕಾಗತ್ತೆ, ಯಾವ ರೀತಿ ಜನಕ್ಕೆ ನಾವು ಅರ್ಥ ಮಾಡಿಸ್ಬೇಕು ಅಂತ. ಓಕೆ, ಅವರಿಗೆ ನಾವು ವಾದ ಮಾಡೋದಲ್ಲ. ಇದನ್ನ ಶುರು ಮಾಡಕ್ ಮುಂಚೆನೆ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಏನಾಗ್ಬಿಡುತ್ತೆ, ನಾವು ಸ್ವಲ್ಪ ಯಾವ್ದಾದ್ರು ವಿಚಾರ ತಿಳ್ಕೊಂಡ ತಕ್ಷಣ ಯಾರಾದ್ರೂ ಅದನ್ನ ಹೇಳಕ್ ಬಂದ್ರೆ, ಇದು ಹಂಗಲ್ಲ ಹಿಂಗೆ, ನೀವ್ ಯಾವ್ದೋ ಬೇರೆ ನೋಡ್ಬಿಟ್ಟಿದ್ದೀರಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ, ನಮ್ದು ಹಂಗಲ್ಲ, ನಿಮಗ್ ಗೊತ್ತಾ ನಾನ್ ಮಾಡ್ತಾ ಇದೀನಿ, ಈ ತರ ಶುರು ಆಗ್ಬಿಡತ್ತೆ. ಅಂಡ್ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಅವ್ರೇನಾದ್ರೂ ಹೇಳ್ದಾಗ ನಮಗೆ ಈಗೋ ಹರ್ಟ್ ಆಗ್ಬಿಡತ್ತೆ. ಅಂದ್ರೆ ನೀನ್ ಏನೇನೋ ನೋಡ್ಕೊಂಡ್ ಬಂದ್ಬಿಟ್ಟು ಇದಕ್ಕೆಲ್ಲ ನೀನ್ ಅದನ್ನ ಹೋಲಿಸ್ಬೇಡ, ಈ ತರ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ ಕ್ಲೋಸ್ ಪರ್ಸನ್ಸ್ ಜೊತೆಗೆ. ಅಂಡ್ ಅದ್ರ ಜೊತೆಗೆ ಬೇರೆ ಯಾರಾದ್ರೂ ಹೇಳಿದ್ರೆ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಬಿಡ್ರಿ, ಅದಕ್ಕೆ ಯಾಕೆ ಮಾತಾಡ್ತೀರಾ, ಈ ತರ ಎಲ್ಲ ಮಾತಾಡೋ ಸಾಧ್ಯತೆಗಳಿರುತ್ತೆ. ಅದಕ್ಕೇನೆ ನಮಗ್ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಬೇಕಾಗಿರುವಂತದ್ದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಂದ್ರೆ ನಾವು ಜನಗಳ ಜೊತೆ ವಾದ ಮಾಡೋದಲ್ಲ, ಅವರಿಗೆ ನಮಗೆ ಗೊತ್ತಿರೋದನ್ನ ಅರ್ಥ ಮಾಡಿಸೋದು. ಎಷ್ಟು ಪೀಸ್ಫುಲ್ ಆಗಿ ಅರ್ಥ ಮಾಡಿಸ್ಬೇಕು, ಅವ್ರನ್ನ ಸರಿ ಅಂತ ಹೇಳಿ ಅರ್ಥ ಮಾಡಿಸ್ಬೇಕು. ಹೇಗೆ ಅವ್ರನ್ನ ಸರಿ ಅಂತ ಹೇಳೋದು? ಈಗ ಮಕ್ಳಿಗೆ ನಾವೇನಾದ್ರೂ ಮಾಡ್ಬೇಡ ಅಂದ್ರೆ ಅದನ್ನೇ ಜಾಸ್ತಿ ಮಾಡ್ತಾ ಇರ್ತಾರಲ್ವಾ. ಹಾಗೇನೆ ಜನಗಳು ಅಷ್ಟೇ, ಅವ್ರ ಜೊತೆಗೆ ನಾವು ಅವ್ರದನ್ನ ಯಾವಾಗ ಒಪ್ಕೊಳ್ತೀವಿ, ಅಂದ್ರೆ ಅವರ ಅನಿಸಿಕೆಗಳನ್ನ ನಾವ್ ಯಾವಾಗ ಗೌರವಿಸ್ತೀವಿ, ಅವಾಗ ಅವರು ನಮ್ಮ ಮಾತುಗಳನ್ನು ಕೂಡ ಗೌರವಿಸ್ತಾರೆ. ಹಾಗಾಗಿ ಮೊದಲು ಅವರ ಅನಿಸಿಕೆಗಳನ್ನ ನಾನು 2 ಕಿವಿಯಿಂದ ಕೇಳಿಸ್ಕೊಂಡು ಆರಾಮಾಗಿ ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು. ಅಂಡ್ ಸುಳ್ಳು ಹೇಳೋದಲ್ಲ, ಇರೋದನ್ನೇ ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿರೋದು. ಹಾಗಿದ್ರೆ ನೋಡೋಣ ಏನೇನೆಲ್ಲ ನಾವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಬೇಕಾಗಿದೆ ಅಂತ. ಸೊ ನಾರ್ಮಲಿ ಕೆಲವು ಸತ್ಯಾಂಶಗಳಿದೆ ಈ ಒಂದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ನಲ್ಲಿ. ಅದ್ಯಾವುದು ಅಂತ ನಾವು ನೋಡೋದಾದ್ರೆ, ಜನಗಳಿಗೆ ಇವತ್ತು ಯಾಕೆ ಅಬ್ಜೆಕ್ಷನ್ಸ್ ಬರುತ್ತೆ ಅಂದ್ರೆ, ಯಾಕೆ ಇವತ್ತು ವಿರೋಧಿಸ್ತಾ ಇದ್ದಾರೆ ಜನ ಸೊಸೈಟಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನ ಅಂತ ಬಂದಾಗ, ಇವತ್ತು ಜನಗಳಿಗೆ ಸ್ಕೀಮ್ ಮತ್ತೆ ಚೈನ್ ಲಿಂಕ್ ಗಳಿಂದ ತುಂಬಾ ತೊಂದರೆಗಳಾಗಿದೆ ಹೊರಗಡೆ ಅಲ್ವಾ. ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕಂಪ್ನಿ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್, ನೇರ ಮಾರುಕಟ್ಟೆಯನ್ನು ಕೂಡ ಇವತ್ತು ಜನ ನಂಬ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಕೂಡ ನಂಬ್ತಾ ಇಲ್ಲ. ಅಯ್ಯೋ ಇದು ಸ್ಕೀಮೆ, ಇದು ಚೈನ್ ಲಿಂಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅವ್ರ ತಪ್ಪಲ್ಲ, ಅವರಿಗೆ ಆಗಿದೆ. ಆ ತರ ತೊಂದರೆಗಳಿವತ್ತು ನಾವು ನೋಡ್ಬಿಟ್ಟಿದೀವಿ. ಹಾಗಾಗಿ ಜನ ಯಾವ್ದನ್ನು ಕೂಡ ನಂಬ್ತಾ ಇಲ್ಲ. ಅದ್ರ ಜೊತೆಗೆ ಕೆಲವ್ರಿಗೆ ಒಪ್ಕೊಳ್ಳುವಂತ ಸ್ವಭಾವ ಇರೋದಿಲ್ಲ. ಇದೆಲ್ಲ ನಮಗ್ ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕು ಅಂದ್ರೆ, ನಾವು ವಾದ ಮಾಡಕ್ ಹೋಗ್ಬಾರ್ದಲ್ವಾ. ನಾನ್ ಪೀಸ್ಫುಲ್ ಆಗಿರ್ಬೇಕಲ್ವಾ ಎಲ್ಲಾನು ಹ್ಯಾಂಡಲ್ ಮಾಡೋಕೆ. ನಾನ್ ಖುಷಿಯಾಗಿದ್ರೆ, ನಾನ್ ಪೀಸ್ಫುಲ್ ಆಗಿದ್ರೆ ಏನನ್ನಾದ್ರೂ ಹ್ಯಾಂಡಲ್ ಮಾಡ್ಬೋದು. ನಾನೇ ಟೆನ್ಷನ್ ಆಗ್ಬಿಟ್ರೆ ಹೇಗ್ ಹ್ಯಾಂಡಲ್ ಮಾಡಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಕೆಲವ್ರಿಗೆ ಒಪ್ಕೊಳ್ಳೋ ಸ್ವಭಾವ ಇರೋದಿಲ್ಲ. ಈಗ ನಾವೇ ಯೋಚನೆ ಮಾಡೋಣ, ನಾವು ಎಲ್ಲದನ್ನು ಒಪ್ಕೊಂಡ್ಬಿಡ್ತೀವ? ಇಲ್ಲ ಅಲ್ವಾ. ನಮಗೂ ಕೂಡ ಸಾಕಷ್ಟು ಲೈಕ್ ಇದು ಬೇಡ ಅದು ಬೇಕು ಈ ತರ ಇರುತ್ತೆ. ಹಾಗೇನೆ ಕೆಲವರಿಗೆ ಒಪ್ಕೊಳ್ಳುವಂತ ಸ್ವಭಾವ ಇರೋದಿಲ್ಲ, ಇದು ಕೂಡ ನಾವು ತಿಳ್ಕೊಂಡಿರ್ಬೇಕು. ಅಂಡ್ ಕೆಲವರಿಗೆ ಪ್ರೆಸ್ಟೀಜ್ ಇರೋದ್ರಿಂದ ಕೆಲವರು ಒಪ್ಕೊಳ್ಳಲ್ಲ. ಪ್ರೆಸ್ಟೀಜ್ ಅಂದ್ರೆ ಏನು? ಇದು ಅವರ ಈಗೋ ಅಂತ ಅಲ್ಲ. ಕೆಲವ್ರಿಗೆ ಏನಾಗಿರುತ್ತೆ, ಈಗ
ಅವರು ಒಂದು ಒಳ್ಳೆ ಪ್ರೊಫೈಲ್ ಅಲ್ಲಿ ಇರ್ತಾರೆ, ಒಂದು ಒಳ್ಳೆ ಪ್ರೊಫೆಷನಲ್ ಅಲ್ಲಿ ಇರ್ತಾರೆ ಅವರು. ಸೊ ಅವ್ರಿಗೆ ಏನಾಗುತ್ತೆ, ನಾನೇನಾದ್ರೂ ಇದನ್ನ ಮಾಡಿದ್ರೆ ನಮ್ಮ ಮರ್ಯಾದೆ ಏನಾದ್ರೂ ಹೋಗ್ಬಿಡತ್ತಾ, ಆತರ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಅಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ. ಹಾಗಾಗಿ ಕೆಲವರು ಪ್ರೆಸ್ಟೀಜ್ ಅಂದ್ರೆ ಅವರ ಪ್ರೊಫೆಷನಲ್ ನ ಅವರು ಬಿಟ್ಕೊಡಕ್ಕೆ ಅವರು ಇಷ್ಟಪಡ್ತಾ ಇರಲ್ಲ. ಈ ತರ ಕೂಡ ಜನ ಇರ್ತಾರೆ. ಹಾಗಾಗಿ ಇವೆಲ್ಲ ಇರೋದ್ರಿಂದ ಅಬ್ಜೆಕ್ಷನ್ಸ್ ಬರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಅಂಡ್ ಅದ್ರ ಜೊತೆಗೆ ಕೆಲವ್ರಿಗೆ ಪ್ರಶ್ನೆ ಕೇಳೋದು ಅಭ್ಯಾಸ ಆಗಿರುತ್ತೆ. ಸೊ ನಾರ್ಮಲಿ ನೀವು ಏನ್ ಹೇಳ್ತಾರೆ, ಈಗ ಇಲ್ಲಿ ಬಂದಿರೋರು ಕೂಡ ತುಂಬಾ ಪ್ರಶ್ನೆಗಳನ್ನ ಕೇಳಿ ಬಂದಿರ್ಬೋದು ಅಲ್ವಾ, ನೀವು ಪ್ರಶ್ನೆಗಳನ್ನ ಕೇಳಿರ್ಬೋದು, ಅಥವಾ ಪ್ರಶ್ನೆಗಳನ್ನ ಕೇಳಿರೋರ್ನ ನೀವು ನೋಡಿರ್ಬೋದು. ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಕೆಲವರು. ಇದ್ರಲ್ಲಿ ಯಾರು ನೀವು ಅದೇ ಕ್ವಾಲಿಟಿ ನನಗೆ ಗೊತ್ತಿಲ್ಲ, ಜಸ್ಟ್ ನೋಡ್ಕೊಳ್ಳಿ. ನಾರ್ಮಲಿ ನಾನಂತೂ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬರ್ಬೇಕಾದ್ರೆ ತುಂಬಾ ಪ್ರಶ್ನೆಗಳನ್ನ ಕೇಳಿದೀನಿ. ಯಾಕೆ ಪ್ರಶ್ನೆಗಳನ್ನ ಕೇಳ್ತಿದ್ದೆ ಅಂದ್ರೆ 2 ರೀತಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಯ್ತಾ, ಈ ತರನು ಇರಬಹುದು ಜನ. ನನ್ನ ಎಕ್ಸ್ಪೀರಿಯನ್ಸ್ ಒಂದು, ನನಗೆಲ್ಲ ಗೊತ್ತಿದೆ, ಬಿಕಾಸ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಮೀಡಿಯಾದಲ್ಲಿ, ಹಾಗಾಗಿ ನನಗೆಲ್ಲ ಗೊತ್ತಿದೆ, ಇವೆಲ್ಲ ನನ್ಗೇನು ಹೊಸದೇನಲ್ಲ, ಈ ತರ ಒಂದು ಆಟಿಟ್ಯೂಡ್ ಇತ್ತು ನನ್ನ ಹತ್ರ. ಈಗೋ ಆಯ್ತಾ ಇತ್ತು ಅಂದ್ರೆ ಇವೆಲ್ಲ ನನ್ಗೇನು ಬೇಡ ಅಂತ ಸುಮ್ಮನೆ ಎಕ್ಸ್ಟ್ರಾ ಪ್ರಶ್ನೆ ಕೇಳಿ 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 ಅವ್ರಿಗಿಂತ ನಾನ್ ಬುದ್ಧಿವಂತೆ ಅಂತ ಅನ್ಸ್ಕೋಬೇಕು ಅಂತ. ನಾರ್ಮಲಿ ನಾನ್ ಹೇಳ್ತಿರೋದು ನನ್ ಬಗ್ಗೆ, ನನ್ ಥರಾನು ಇರಬಹುದು ಅಂತ ಆಯ್ತಾ. ಸೊ ನಾರ್ಮಲಿ ಈ ತರ ಎಲ್ಲ ಇರುತ್ತೆ. ನಮಗೆ ಗೊತ್ತಿದೆ ಅಂತ ಪ್ರಶ್ನೆ ಕೇಳೋದಾಗಿರ್ಬೋದು, ಅಥವಾ ನಮ್ಗೆ ಒಪ್ಕೊಳ್ಳೋಕ್ ಮನ್ಸಿರಲ್ಲ, ನಮ್ ಪ್ಯಾಟ್ರನ್ನೇ ಅದಾಗ್ಬಿಟ್ಟಿರುತ್ತೆ. ಸುಮ್ಮನೆ ಪ್ರಶ್ನೆ ಕೇಳೋದು, ಅದೇಂಗ್ ಹೇಳ್ಬಿಡ್ತೀರಾ, ಅದೇನ್ ಮಾಡ್ಬಿಡ್ತೀರಾ, ಈ ತರ ಎಲ್ಲ ಜನಗಳಿದ್ದಾರೆ ಅಂತ ನನಗೆ ಗೊತ್ತಿದ್ರೆ ಹ್ಯಾಂಡಲ್ ಮಾಡೋದು ಈಸಿ ಅಲ್ವಾ. ಸೊ ಯಾಕಿವತ್ ನಾನು ಅಬ್ಜೆಕ್ಷನ್ಸ್ ನ ಆರಾಮಾಗಿ ಹ್ಯಾಂಡಲ್ ಮಾಡ್ತೀನಿ. ನನಗೆ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡೋದು ಬಹಳ ಖುಷಿ ನನಗೆ. ಯಾಕಂದ್ರೆ ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗಳು ಇದುವರೆಗೂ ನಾನ್ ಕೇಳ್ದಷ್ಟು ಪ್ರಶ್ನೆ ಯಾರು ನನ್ನ ಕೇಳಿಲ್ಲ. ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಲೈಕ್ ನಾನ್ ನನ್ನಷ್ಟು ಪ್ರಶ್ನೆ ಯಾರು ಮಾಡಿಲ್ವಲ್ಲ ಅಂತ. ಸೊ ಯಾಕೆ ಅಂತ ಅಂದ್ರೆ ಇವೆಲ್ಲ ಗೊತ್ತಿದ್ರೆ ನಮ್ಗೆ ಹ್ಯಾಂಡಲ್ ಮಾಡೋದು ಈಸಿ, ಅದಕ್ಕೆ ಹ್ಯಾಂಡಲಿಂಗ್ ಅಂತ ಹೇಳೋದು. ಓಕೆ. ಅಂಡ್ ಅದ್ರ ಜೊತೆಗೆ ಎಲ್ರಿಗೂ ಕೂಡ ಜೀವನದಲ್ಲಿ ಏನಾದ್ರೂ ಮಾಡ್ಲೇಬೇಕು ಅನ್ನೋ ಹಠ ಇರೋದಿಲ್ಲ ಅಲ್ವಾ. ಎಲ್ರಿಗೂ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇರುತ್ತಾ? ಇಲ್ಲ. ಎಲ್ರೂ ಅವ್ರವ್ರ ಇದ್ರಲ್ಲಿ ಬೆಳೆದ್ ಬಂದಿರ್ತಾರೆ, ಜಾಬು ಬಿಸ್ನೆಸ್ ಇರುತ್ತೆ. ಎಲ್ರಿಗೂ ಕೂಡ ಏನಾದ್ರೂ ಮಾಡ್ಬೇಕು ಜೀವನದಲ್ಲಿ ಅನ್ನೋ ಒಂದು ಹಠ ಇರೋದಿಲ್ಲ. ಸೊ ಇವೆಲ್ಲ ನಮ್ಗೆ ಗೊತ್ತಿರ್ಬೇಕು. ಅಂಡ್ ಖುಷಿ ಏನಂದ್ರೆ ಎಷ್ಟೋ ಜನ ಇವತ್ತು ಅವಕಾಶಕ್ಕಾಗಿ ಕಾಯ್ತಾ ಇರೋರು ಇದ್ದಾರೆ, ಅದು ಕೂಡ ನಮ್ಗೆ ಗೊತ್ತಿರ್ಬೇಕು. ಸೊ ಜನ ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ ಕೂಡ, ಅದು ನಮಗೆ ಗೊತ್ತಿರ್ಬೇಕು. ಅಂಡ್ ನೇರ ಮಾರುಕಟ್ಟೆ ಹೊಸ ವಿಚಾರ ಆಗಿರೋದರಿಂದ ತಿಳ್ಕೊಳಕ್ಕೆ ಟೈಮ್ ತಗೊಳತ್ತೆ. ಓಕೆ. ಹಾಗಾಗಿನೂ ನಮ್ಗೆ ಅವರು ಅಬ್ಜೆಕ್ಷನ್ಸ್ ಮಾಡ್ಬೋದು, ಅಥವಾ ಕೇಳ್ಬೋದು, ನೋಡೋಣ ಅಂತ ಹೇಳ್ಬೋದು. ಈ ತರ ನಮ್ಗೆ ಅಬ್ಜೆಕ್ಷನ್ಸ್ ಬರ್ಬೋದು, ಯಾಕಂದ್ರೆ ಇದು ಹೊಸ ವಿಚಾರ. ಓಕೆ. ಹಾಗಾಗಿ ಅವ್ರಿಗೆ ಟೈಮ್ ತಗೊಳ್ತಾರೆ, ಈ ತರನೂ ಆಗ್ಬೋದು. ಆಮೇಲೆ ಸಾಮಾನ್ಯ ಜೀವನ ನಡೆಸಬೇಕು ಅಂತ ಇರೋರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅವರು ಬರೋದಿಲ್ಲ, ಅಂಡ್ ಬಂದ್ರು ಅವರು ಉಳಿಯೋದಿಲ್ಲ. ಇದನ್ನ ನಾನು ಬಿಗಿನಿಂಗ್ ಅಲ್ಲೇ ಮೊದಲನೇ ಚಾಪ್ಟರ್ ಅಲ್ಲೇ ಹೇಳಿದೀನಿ. ಎಕ್ಸ್ಟ್ರಾರ್ಡಿನರಿ ಮೈಂಡ್ ಸೆಟ್ ಇರೋರು ಮಾತ್ರನೇ ನೇರ ಮಾರುಕಟ್ಟೆಗೆ ಬರೋಕೆ ಸಾಧ್ಯ ಅಂತ. ಕರೆಕ್ಟ್. ಸೊ ಯಾಕಂದ್ರೆ ಇಲ್ಲಿ ತರ ಲೈಕ್ ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಬರ್ತಿರ್ತಾರೆ, ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಅದಕ್ಕೆಲ್ಲ ಕೂಡ ಎಕ್ಸ್ಟ್ರಾ ಏನೋ ಇರ್ಬೇಕಲ್ಲ ನಮ್ಮ ಹತ್ರ, ಅದೇ ಎಕ್ಸ್ಟ್ರಾರ್ಡಿನರಿ ಮೆಂಟಾಲಿಟಿ. ಹಾಗಾಗಿ ಎಲ್ಲರೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಬರೋದಿಲ್ಲ, ಬಂದ್ರೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ಇದು ಕೂಡ ನಮಗೆ ಗೊತ್ತಿರ್ಬೇಕು. ಏನಪ್ಪಾ ಎಷ್ಟ್ ಜನ ಕರ್ಕೊಂಬಂದು ಇವ್ರು ಇರಲ್ಲ ಹಾಗೆ ಈಗೇನು ಬೇಜಾರ್ ಮಾಡ್ಕೊಳಂಗಿಲ್ಲ. ಅವರ ಮೆಂಟಾಲಿಟಿಯನ್ನ ನಾವು ಗ್ರೋ ಮಾಡೋದಕ್ಕೆ ಈಗೇನು ನಿನ್ನೆ ಎಲ್ಲ ನಮ್ಗೆ ಕ್ಲಾಸ್ ನಾವು ನೋಡಿದ್ವಿ, ಆ ತರ ಕ್ಲಾಸಸ್ಗಳನ್ನ ನಾವು ಕೊಡ್ಸೋದ್ರ ಮೂಲಕ ಅವರ ಮೆಂಟಾಲಿಟಿನ ಗ್ರೋ ಮಾಡ್ಬೋದು. ಹಾಗಂತ ಅವರು ಹಾಗೆ ಇರ್ಬೇಕು ಅಂತಾನೂ ಇಲ್ಲ. ಹಾಗಾಗಿ ಇವೆಲ್ಲ ಕೂಡ ನಾವು ತಿಳ್ಕೊಬೇಕಾಗಿರುವಂತ ಅಂಶಗಳು. ಈಗ ನಾವು ನೋಡೋಣ, ಇದೆಲ್ಲ ಸತ್ಯ ನಾವು ನೋಡಿದ್ದು ಅಂದ್ರೆ ಫ್ಯಾಕ್ಟ್. ವರ್ಲ್ಡ್ ಅಲ್ಲಿ ಈ ತರ ನಡೀತಾ ಇರುತ್ತೆ. ಆದ್ರೆ ಕೆಲವೊಂದು ವಿಚಾರ ನಾನ್ ತಿಳ್ಕೊಬೇಕು. ಅದ್ ಯಾವುದು ಅಂತ ಬಂದಾಗ, ಮೊದಲು ನಾನ್ ಪ್ರೆಸೆಂಟೇಷನ್ಗೆ ಹೋಗುವ ಮುಂಚೆ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಿರ್ಬೇಕು. ನಾನು ಯಾರಿಗೆ ಪ್ರೆಸೆಂಟೇಷನ್ ಕೊಡಕ್ ಹೋಗ್ತಾ ಇದ್ದೀನಿ, ಆ ವ್ಯಕ್ತಿಯ ಪ್ರೊಫೆಷನಲ್ ಏನು, ಅವರು ಲೈಕ್ ಯಾಕೆ ಕರೆದಿದ್ದಾರೆ, ಅಥವಾ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಓದಿದ್ದಾರೆ, ಅವ್ರಿಗೆ ಏನ್ ಇಷ್ಟ, ಈ ತರದನ್ನ ನಾವು ತಿಳ್ಕೊಬೇಕು. ಅಂಡ್ ಅವ್ರು ಯಾವ ಪರ್ಪಸ್ ಅಲ್ಲಿ ನಮ್ಮನ್ನ ಕರೆದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಥವಾ ನಾವೇ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಕೂಡ, ಅಥವಾ ಯಾರ ಮೂಲಕನೋ ನಾವು ಹೋಗ್ತಾ ಇದ್ರು ಕೂಡ, ನಾವು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಏನೇನೋ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಇದ್ಯಾವುದು ಸರಿಯಾಗಿ ತಿಳ್ಕೊಳ್ದೆ, ಅಥವಾ ಅವ್ರ ಮನೇಲಿ ಯಾರೋ ಏನೋ ಒಂದು ಪ್ರೊಫೆಷನಲ್ ಅಲ್ಲಿ ಇರ್ಬೋದು, ನಾವು ಮಾತಾಡ್ತಾ ಇರೋಂತ ಸ್ಪೀಡ್ ಅಲ್ಲಿ ತಪ್ಪೇನಾದ್ರೂ ಬಳಸ್ಬೋದು, ಅವರಿಗೆ ಈಗೋ ಹರ್ಟ್ ಆಗೋ ತರ. ಹಾಗಾಗಿ ಆ ವ್ಯಕ್ತಿ ಟೈಮ್ ಕೊಡೋ ಅಂತ ವ್ಯಕ್ತಿನ, ಅಥವಾ
ಅಥವಾ ಟೆನ್ಷನ್ ಇದಾರಾ ಅಥವಾ ಬೇಗ ಕೋಪ ಬರುತ್ತಾ, ಇವೆಲ್ಲ ನಾವು ಕೇಳ್ಕೊಂಡು ಹೋಗೋದ್ರಿಂದ ನಮಗೆ ಅವ್ರನ್ನ ಹ್ಯಾಂಡಲ್ ಮಾಡಕ್ಕೆ ಬಹಳ ಈಸಿ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಗೆ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಈಗ ಯಾರೋ ಒಬ್ರು ಮನೆಗೆ ಹೋಗ್ಬೇಕು, ಅವರು ಅಯ್ಯೋ ಬೇಗ ಬೇಗ ಹೇಳಿ ಈ ತರ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ ಅಂದ್ರೆ ನಾವು ಮುಂಚೆನೆ ಅವ್ರಿಗೆ ಯಾವ ರೀತಿ ಬೇಕು ಆ ತರ ಪ್ರಿಪೇರ್ ಹಾಕೊಂಡು ಹೋಗ್ಬೋದು. ಜಸ್ಟ್ ಇಷ್ಟು ನಿಮಿಷ ನೀವು ನಮ್ಗೆ ಟೈಮ್ ಕೊಡಿ ಓಕೆ ಅಂತ ಹೇಳಿ ನಾವು ಅವ್ರ ಟೈಮ್ನ ಯಾವ ರೀತಿ ತಗೋಬೇಕು, ಅವರು ಯಾವ ಟೈಮಲ್ಲಿ ಫ್ರೀ ಇರ್ತಾರೆ. ಸಮ್ಟೈಮ್ಸ್ ಕೆಲವರಿಗೆ ಟಿವಿ ನೋಡೋ ಟೈಮಲ್ಲಿ ಹೋದ್ರೆ ಇರಿಟೇಟ್ ಆಗುತ್ತೆ. ಈ ತರ ನಾವು ಆ ವ್ಯಕ್ತಿಯ ಬಗ್ಗೆ ನೋಡ್ಕೊಂಡು ಹೋಗ್ಬೇಕು. ಯಾವಾಗ ನಾವು ವ್ಯಕ್ತಿಯ ಬಗ್ಗೆ ತಿಳ್ಕೊಂಡು ಹೋಗ್ತೀವಿ ಆವಾಗ ಕೂಡ ಅಬ್ಜೆಕ್ಷನ್ಸ್ ನಮ್ಗೆ ಕಡಿಮೆ ಆಗುತ್ತೆ. ಅಂಡ್ ನಾವು ಮಾತಾಡೋ ರೀತಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಹೊಸದಾಗಿ ಬಂದಿರೋರೆಲ್ಲರೂ ಕೂಡ ಇದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು. ಏನು, ನಾವು ಮಾತಾಡೋ ರೀತಿಯಲ್ಲಿ ಅವರಿಗೆ ಯಾವುದೇ ಪ್ರಶ್ನೆ ಬಾರದ ರೀತಿ ಇರಬೇಕು. ಅಂದ್ರೆ ಈಗ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಪ್ರೆಸೆಂಟೇಶನ್ ಕೊಡೋ ಟೈಮಲ್ಲಿ ಬೇರೆ ಕಂಪನಿನ ಅಥವಾ ಬೇರೆ ಡೈರೆಕ್ಟ್ ಸೆಲ್ಲಿಂಗ್ನ ಅಥವಾ ಬೇರೆ ಇನ್ನೇನನ್ನೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಾವೇ ನಮಗೆ ಗೊತ್ತಿಲ್ಲದೆ ಅಥವಾ ನಮಗೆ ಗೊತ್ತು ಅಂತಾನೋ ಅಥವಾ ನಮಗೆ ಗೊತ್ತಿಲ್ಲದೇನೆ ಏನೇನೋ ಹೇಳ್ಬಿಡ್ತೀವಿ, ಏನೇನೋ ಮಾತಾಡ್ಬಿಡ್ತೀವಿ. ಅದು ಎದುರುಗಡೆ ಇರೋರಿಗೆ ಡೌಟ್ ನ ಕ್ರಿಯೇಟ್ ಮಾಡ್ಬೋದು. ನಾವೇ ಅವರಿಗೆ ಒಂದು ಡೌಟ್ ಹಾಕೊಟ್ಬಿಡೋದು. ಆಗ ಅವ್ರಿಗೆ ಏನಾಗುತ್ತೆ, ಆ ಡೌಟ್ ನ ಅವರು ಮತ್ತೆ ನಮಗೆ ಕೇಳಕ್ ಶುರು ಮಾಡ್ತಾರೆ. ಹಾಗೆ ಅದು ಮತ್ತೆ ಇನ್ನೊಂದು ಕ್ವೆಶನ್ ಅಂತ ಸ್ಟಾರ್ಟ್ ಆಗಿ ಅಬ್ಜೆಕ್ಷನ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಅವರಿಗೆ ಡೌಟ್ಸೇ ಕ್ರಿಯೇಟ್ ಆಗಬಾರ್ದು, ಆ ತರ ನಾನು ಪ್ರೆಸೆಂಟೇಶನ್ ಕೊಡ್ತಾ ಹೋಗ್ಬೇಕು. ಅದನ್ನ ಯಾವ ತರ ಕೊಡ್ಬೋದು, ಎಷ್ಟು ಕಡಿಮೆ ಡೌಟ್ಸ್ ಬರೋ ಹಾಗೆ ನಾವು ಪ್ರೆಸೆಂಟೇಶನ್ ಕೊಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ನಾಳಿನ ಚಾಪ್ಟರ್ ಅಲ್ಲಿ ತಿಳಿಸ್ಕೊಡ್ತೀನಿ. ಪ್ರೆಸೆಂಟೇಶನ್ ಅನ್ನೋ ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ಯಾವ ರೀತಿ ನಾವು ಅಬ್ಜೆಕ್ಷನ್ಸ್ ಕಡಿಮೆ ಬರೋ ಹಾಗೆ ನಾವು ಪ್ರೆಸೆಂಟೇಶನ್ ಕೊಡಬಹುದು ಅಂತ. ಓಕೆ, ಸೊ ನಾವು ನೀಟಾಗಿ ಕೊಡ್ಬೇಕು. ಅಂಡ್ ಅದ್ರ ಜೊತೆಗೆ ಧೈರ್ಯವಾಗಿ ನಮ್ಮ ಅನುಭವನ ನಾವು ಬಂದಿರ್ತೀವಿ ಅಲ್ವಾ, ಅದನ್ನ ನಾವು ತುಂಬಾ ಖುಷಿಯಿಂದ ತುಂಬಾ ಧೈರ್ಯವಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ನ ನಾವು ಶೇರ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ನಮ್ಗೆ ಅಬ್ಜೆಕ್ಷನ್ಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಇರೋದನ್ನ ನಾವು ಧೈರ್ಯವಾಗಿ ಹೇಳ್ತಾ ಇರ್ತೀವಿ ಅಂಡ್ ಅವ್ರ ಒಳಗಡೆ ಹೌದಪ್ಪ ಇವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಅನ್ಸುತ್ತೆ, ನಾನ್ ನಿಜವಾಗ್ಲೂ ನಿಜ ಹೇಳ್ತಾ ಇದ್ರೆ ಧೈರ್ಯವಾಗಿ ಖುಷಿಯಿಂದ. ಓಕೆ, ಸೊ ನೆಕ್ಸ್ಟ್, ಅಂಡ್ ಮೊದಲು ನನಗೆ ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂಡ್ ಹೆಮ್ಮೆ ಇರಬೇಕು ಅಂಡ್ ನಂಬಿಕೆ ಇರಬೇಕು. ಆಗ ಮಾತ್ರನೇ ನಾನು ಅಬ್ಜೆಕ್ಷನ್ಸ್ ಗಳನ್ನ ಖುಷಿಯಿಂದ ಹ್ಯಾಂಡಲ್ ಮಾಡ್ತೀನಿ ಅಂಡ್ ಅಬ್ಜೆಕ್ಷನ್ಸ್ ಬರೋದು ಇಲ್ಲ. ಬಂದ್ರೂ ಕೂಡ ಅದನ್ನ ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು, ನನಗೆ ನನ್ನ ಕೆಲಸದ ಬಗ್ಗೆ ಹೆಮ್ಮೆ ಇದ್ರೆ ಅಂಡ್ ನಂಬಿಕೆ ಇದ್ರೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈಗ ಹೊಸದಾಗಿ ಬಂದಿರೋರಿಗೆ ಇದು ಬಹಳ ಇಂಪಾರ್ಟೆಂಟ್. ಅದೇನಂದ್ರೆ, ನೀವ್ ಇವಾಗ ಬಿಸ್ನೆಸ್ ಬಂದಿದ್ದೀರಾ, ಯಾರೋ ಒಬ್ಬರನ್ನ ನಂಬಿ ಈ ಬಿಸ್ನೆಸ್ ನ ಮಾಡಬೇಡಿ. ಅಂದ್ರೆ ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಹೇಳಿದ ತಕ್ಷಣ ಬಂದ್ಬಿಟ್ಟಿರ್ತೀರಾ, ಇದನ್ನ ನಾನು ಫಸ್ಟ್ ನಮ್ಮ ಅಕ್ಕಂಗೆ ಹೇಳ್ಬಿಡ್ತೀನಿ, ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರಿಗೆ ಹೇಳ್ಬಿಡ್ತೀನಿ. ಈ ತರ ಯಾರೋ ಒಬ್ಬರನ್ನ ನೀವು ನಂಬಿಟ್ಟು ನೀವು ಮಾಡಬೇಡಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ಯಾಕೆ ಇದನ್ನ ಹೇಳ್ತಾ ಇರೋದು ಅಂದ್ರೆ, ಸಮ್ಟೈಮ್ಸ್ ಏನಾಗುತ್ತೆ, ನಮ್ಗೆ ನಾವ್ ಯಾರನ್ನ ಇವ್ರು ಬರ್ತಾರೆ ಅಂತ ತುಂಬಾ ನಂಬಿಟ್ಟಿರ್ತೀವಿ ಅನ್ಕೊಳ್ಳಿ, ಅವ್ರು ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಅವಾಗ ಏನಾಗುತ್ತೆ, ಅಯ್ಯೋ ನನ್ನ ಬೆಸ್ಟ್ ಫ್ರೆಂಡು ಇವರೇ ಬರ್ಲಿಲ್ಲ ಅಂತ ಅಂದ್ರೆ ಇನ್ಯಾರು ಬರ್ತಾರೆ ಇದಕ್ಕೆ, ಈ ತರ ನಮ್ಮ ಮೈಂಡು ನೆಗೆಟಿವ್ ಆಗುತ್ತೆ. ಹಾಗಾಗಿ ನಾವು ಯಾರನ್ನೂ ಕೂಡ ನಂಬಿ ಈ ಬಿಸ್ನೆಸ್ ನ ಮಾಡೋದಲ್ಲ, ನಮ್ಮನ್ನ ನಂಬಿ ನಾವು ಮಾಡ್ಬೇಕು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋಗ್ಬೇಕು. ಇದೆಲ್ಲ ನನ್ನೊಳಗಡೆ ಇದ್ದಾಗ ಅಬ್ಜೆಕ್ಷನ್ಸ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅಂಡ್ ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು. ಓಕೆ, ಸೊ ನೇರ ಮಾರುಕಟ್ಟೆ ಭವಿಷ್ಯದ ವ್ಯಾಪಾರ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗು ಫ್ಯೂಚರ್ ಬಿಸ್ನೆಸ್. ಹಾಗಾಗಿ ಖಂಡಿತ ಜನ ಬಂದೇ ಬರ್ತಾರೆ. ಈಗ ಆಧಾರ್ ಕಾರ್ಡ್ ಮುಂಚೆ ಮಾಡಿಸಿ ಅಂದ್ರೆ ಎಲ್ಲರೂ ಮಾಡಿಸ್ತಾ ಇರ್ಲಿಲ್ಲ, ಇವತ್ತು ಎಲ್ರಿಗೂ ಬೇಕು. ಪ್ಯಾನ್ ಕಾರ್ಡು ಎಷ್ಟೋ ಜನ ಮಾಡಿಸ್ತಿರ್ಲಿಲ್ಲ, ಇವತ್ ಬೇಕು. ವ್ಯಾಕ್ಸಿನೇಷನ್ ರೂಲ್ಸ್ ಆದ್ಮೇಲೆ ಹಾಕ್ಸ್ಕೊಳ್ಳೇಬೇಕು, ಕರೆಕ್ಟ್ ಅಲ್ಲ? ಹಾಗೇನೆ ಇವತ್ತು ಜನ ಈ ಒಂದು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಏನಿದೆ ಅದಕ್ಕೂ ಕೂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಹಾಗಾಗಿ ನಮಗೆ ಪೇಷನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕು. ಓಕೆ, ಸೊ ಈಗ ನೋಡೋಣ ಏನೇನ್ ಪ್ರಶ್ನೆ ಬರ್ಬೋದು ನಮ್ಗೆ ನಮ್ಮ ಫೀಲ್ಡ್ ಅಲ್ಲಿ ಅಂಡ್ ಹೇಗೆ ನಾನು ಉತ್ತರ ಕೊಡ್ಬೇಕು ಅಂತ. ಅದಕ್ ಮುಂಚೆ ಎಲ್ರಿಗೂ ಎಲ್ಲಾ ಪ್ರಶ್ನೆ ಬರ್ಬೇಕು ಅಂತ ಇಲ್ಲ. ಈಗ ಹೊಸದಾಗಿ ಬಂದ್ಬಿಟ್ಟಿದ್ದೀರಾ, ಇವಾಗ ನಾನು ಒಂದೊಂದೇ ಪ್ರಶ್ನೆ ಹಾಕ್ತಾ ಹೋಗ್ತೀನಿ, ಇಷ್ಟೆಲ್ಲ ಪ್ರಶ್ನೆ ಬರುತ್ತಾ ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ಪ್ರಶ್ನೆ ಬರ್ಬೇಕು ಅಂತ ಇಲ್ಲ, ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ನನಗೆ ಉತ್ತರ ಗೊತ್ತಿರ್ಬೇಕು. ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಪ್ರಶ್ನೆ ಬರುತ್ತೆ ಗೊತ್ತಿಲ್ಲ. ಈಗ ಸ್ಕೂಲಲ್ಲಿ ನಮ್ಗೆ ಟೆಸ್ಟ್ ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರುತ್ತಾ ಇದೇ ಕ್ವಶನ್ ಬರುತ್ತೆ ಅಂತ? ಇಲ್ಲ. ನಾವು ಚಾಪ್ಟರ್ ಓದ್ಕೊಂತೀವಿ, ಎಲ್ಲ ಓದ್ಕೊಂಡು ಹೋಗ್ತೀವಿ, ಆ ಚಾಪ್ಟರ್ ಅಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೂ ನಾವ್ ಎಲ್ಲಾ ಲೆಸನ್ ಓದಿರ್ಬೇಕು ಅಲ್ವಾ? ಹಾಗೇನೆ ನಮ್ಗೆ ಎಲ್ಲದಕ್ಕೂ ಉತ್ತರ ಗೊತ್ತಿರ್ಬೇಕು. ಹಾಗಂತ ಎಲ್ಲಾ ಪ್ರಶ್ನೆನೂ ಬರುತ್ತೆ ಫೀಲ್ಡ್ ಅಲ್ಲಿ ಅಂತ ಏನಿಲ್ಲ. ಓಕೆ, ಸೊ ಧೈರ್ಯವಾಗಿ ನಾವು ಅಬ್ಜೆಕ್ಷನ್ಸ್ ನ ಹ್ಯಾಂಡಲ್ ಮಾಡಬಹುದು. ಹಾಗಿದ್ರೆ ಈಗ ನಾವು ನೋಡೋಣ, ನಿರಂತರವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇರೋಣ. ಸಿಂಪಲ್, ಬೇರೆ ಇನ್ನೇನು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಹೋಗ್ತಾ ಹೋಗ್ತಾ ನಮ್ಮ ಲೆವೆಲ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ನಾಲೆಜ್ ನ ಗೇನ್ ಮಾಡ್ತಾ. ಓಕೆ, ಇವಾಗ ಏನೇನ್ ಪ್ರಶ್ನೆ ಬರುತ್ತೆ ಪಟ 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 ನೋಡ್ತಾ ಹೋಗೋಣ. ಫೀಲ್ಡ್ ಅಲ್ಲಿ ಏನೇನೇನೇನ್ ಕ್ವೆಶನ್ಸ್ ಬರ್ಬೋದು ಅಂತ. ನಾರ್ಮಲಿ ನಮಗೆ ಬೇರೆ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತಾರೆ, ನಾವು ಡೆಮೋ ಮಾಡ್ತೀವಿ ಅನ್ಕೊಳ್ಳಿ, ಅಂತ ಟೈಮಲ್ಲಿ ಕೆಲವ್ರು ಹೇಳ್ಬೋದು. ಅಂಡ್ ಎಲ್ಲಾ ಪ್ರಶ್ನೆನೂ ಇಲ್ಲ, ಓಕೆ ಅಂದ್ರೆ ಬರ್ಬೇಕು ಅಂತ ಇಲ್ಲ, ಇದೊಂದು ತಲೆಯಲ್ಲಿ ನೆನ್ಪಿಟ್ಕೊಂಡ್ಬಿಡಿ. ಸೊ ನಮಗೆ ಬೇರೆ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತಾರೆ, ಆಗ ನಾವು ಯಾವ್ದೇ ಕಾರಣಕ್ಕೂ ನಾನು ಆಗ್ಲೇ ಹೇಳ್ದೆ ವಾದ ಮಾಡ್ಬಾರ್ದು ಅವ್ರ ಹತ್ರ. ಯಾಕೆ ಸೆಟ್ ಆಗಲ್ಲ, ನಾನು ಯೂಸ್ ಮಾಡ್ತಾ ಇಲ್ವಾ, ಈ ತರ ನಾವು ಹೇಳೋದ್ರ ಬದಲು ಆರಾಮ್ಸೆ ಫಸ್ಟ್ ಪದ ಎಲ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ಏನ್ ಗೊತ್ತಾ, ಹೌದು ಹೌದು ಅಂತ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಅವ್ರು ಹೇಳೋದಕ್ಕೆ ಹೌದು ಹೌದು ಅಂತ ಹೇಳಿ ಮಾತಾಡ್ಬಿಟ್ರೆ ಅರ್ಧ ಅವ್ರಿಗೆ ಅಕ್ಸೆಪ್ಟ್ ಆಗುತ್ತೆ. ಯಾಕಂದ್ರೆ ಅವ್ರ ಮಾತನ್ನ ನಾನು ಹೌದು ಹೌದು ಅಂತ ಕೇಳಿದಾಗ ಅವ್ರಿಗೂ ಸಮಾಧಾನ ಅನ್ಸುತ್ತೆ. ನಾವು ಇಲ್ಲ ಇಲ್ಲ ಅಂದ್ರೆ ಅವ್ರು ಜಾಸ್ತಿ ಮಾಡ್ತಾರೆ. ಓಕೆ, ಹಾಗಾಗಿ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಸೊ ನಮ್ಗೆ ಬೇರೆ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತ ಹೇಳ್ತಾರೆ, ಆಗ ನಾನು ಏನ್ ಹೇಳ್ಬೇಕು, ಮುಂಚೆ ನಾವು ಬೇರೆ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ವಿ, ಮುಂಚೆ ನಾನು ಕೂಡ ಅಂದ್ರೆ ಮುಂಚೆ ನಾವು ಬೇರೆ ಪ್ರಾಡಕ್ಟ್ಸ್ ನ ಬಳಸ್ತಾ ಇದ್ವಿ. ಈ ಪ್ರಾಡಕ್ಟ್ ಟ್ರೈ ಮಾಡಿದ್ಮೇಲೆ ನಮಗೆ ಇದ್ರ ಬಗ್ಗೆ ಗೊತ್ತಾಯ್ತು, ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಅಂಡ್ ಮುಂಚೆ ಇದ್ದಿದ್ದೆಷ್ಟೋ ಪ್ರಾಡಕ್ಟ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ಇಲ್ಲ, ಹಾಗಂತ ನಾವು ಅದೇ ಪ್ರಾಡಕ್ಟ್ ನ ವೇಟ್ ಮಾಡ್ತಾ ಇದೀವಾ? ಇಲ್ಲ ಅಲ್ಲ. ಇವತ್ತು ಎಷ್ಟು ಬಿಸ್ಕೆಟ್ಸ್ ಗಳು ನಾವು ನೋಡಿರ್ಬೋದು, ಅವಾಗ ಏನೇನೋ ಬಿಸ್ಕೆಟ್ಸ್ ಎಲ್ಲ ಬರ್ತಿತ್ತು, ಇವತ್ತು ಆ ಬಿಸ್ಕೆಟ್ಸ್ ಗಳೇ ಇಲ್ಲ. ನಾನು ಹೆಸರು ಹೇಳಲ್ಲ, ಆ ತರದ್ ಸುಮಾರು ಇಲ್ಲ. ಬಟ್ ಹಾಗಂತ ನಾವು ಅದ್ರಲ್ಲೇ ಇಲ್ಲ, ಬದಲಾಗಿದ್ದೀವಿ ಅಲ್ವಾ? ಅದನ್ನ ನಾವು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಾನು ಕೂಡ ಮುಂಚೆ ಬೇರೆ ಪ್ರಾಡಕ್ಟ್ಸ್ ನೇ ಬಳಸ್ತಾ ಇದ್ದಿದ್ದು, ಆದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿದ್ಮೇಲೆ ಇದ್ರ ಕ್ವಾಲಿಟಿ ನನಗೆ ಇಷ್ಟ ಆಯ್ತು. ಅಂಡ್ ಖಂಡಿತವಾಗ್ಲೂ ಇದನ್ನ ನಾವು ಕೂಡ ಬಳಸ್ತಾ ಇದೀವಿ, ನೀವು ಬಳಸ್ಬೋದು. ಮುಂಚೆ ಇದ್ದಿದ್ದು ಎಷ್ಟೋ ಪ್ರಾಡಕ್ಟ್ಸ್ ಗಳು ಇವಾಗ ಇಲ್ಲ, ಹಾಗಾಗಿ ನಾವು ಅದನ್ನೇ ಕಾಯ್ತಾ ಇಲ್ಲ ಅಲ್ವಾ ಅಂತ ಅವರನ್ನೇ ಪ್ರಶ್ನೆ ಕೇಳ್ಬೇಕು. ಹೌದಾ ಅಲ್ವಾ, ನೀವೇ ಹೇಳಿ, ಆತರ. ಓಕೆ, ನಾವ್ ಆತರ ಹೇಳೋದ್ರಿಂದ ಅವರೇ ನಮಗೆ ಆನ್ಸರ್ ಕೊಡ್ತಾರೆ, ಹೌದು ಹೌದು ಅಂತ ಇದಕ್ ಬರ್ತಾರೆ. ಅಂಡ್ ಅದ್ರ ಜೊತೆಗೆ ನಾವ್ ಇನ್ನೂ ಒಂದು ಪ್ರಶ್ನೆ ಮಾಡ್ಬೇಕು, ಹೇಗೆ ಅಬ್ಜೆಕ್ಷನ್ಸ್ ಬರ್ದೇ ಇರೋ ಮೇಂಟೈನ್ ಮಾಡ್ಬೇಕು ಅಂತ. ಸೊ ಪ್ರಾಡಕ್ಟ್ಸ್ ನ ಬಳಸಕ್ಕೆ ಹೆದರ್ತೀವಿ, ಕರೆಕ್ಟ್ ನೀವು ಹೇಳ್ತಾ ಇರೋದು, ನೀವು ಸೆಟ್ ಆಗಲ್ಲ ಅಂತ ಹೇಳ್ತಿರೋದು. ಯಾಕೆ ಅದನ್ನ ಹೇಳ್ತಾ ಇದ್ದೀರಾ ಅಂದ್ರೆ, ಪ್ರಾಡಕ್ಟ್ ಬಳಸೋಕೆ ಹೆದರ್ತೀವಿ ನಾವು, ಯಾಕಂದ್ರೆ ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಭಯದಿಂದ. ಕರೆಕ್ಟಾ? ಆದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಹ್ಯಾರ್ಶ್ ಕೆಮಿಕಲ್ಸ್ ಇಲ್ಲ, ಹಾನಿಕಾರಕ ಕೆಮಿಕಲ್ಗಳು ಇಲ್ಲದೆ ಇರೋದ ಕಾರಣ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ನಮ್ಮ ಮನೇಲಿ ನಾವೆಲ್ಲರೂ ಬಳಸ್ತಾ ಇದೀವಿ, ಅದಕ್ಕೆ ನಾವು ನಿಮಗೆ ತಿಳಿಸ್ತಾ ಇದೀವಿ, ನೀವು ಧೈರ್ಯವಾಗಿ ಬಳಸ್ಬೋದು ಅಂತ ನಾವು ಅವ್ರಿಗೆ ಹೇಳ್ಬೋದು. ಸಿಂಪಲ್. ಓಕೆ, ಅಂಡ್ ಒಂದಂತೂ ನಿಜ, ನಿಮ್ಮ ಮೈಂಡ್ ಅಲ್ಲಿ ಎಷ್ಟು ಪೀಸ್ಫುಲ್ ಆಗಿ, ಎಷ್ಟು ಖುಷಿಯಿಂದ, ಎಷ್ಟು ಆರಾಮಾಗಿ ಅದನ್ನ ಸ್ವೀಕರಿಸ್ತೀರಾ, ಅಷ್ಟು ನಿಮಗೆ ಬೇಗ ಎದುರುಗಡೆ ಇರೋ ವ್ಯಕ್ತಿಗೆ ಅದು ರೀಚ್ ಆಗುತ್ತೆ. ಹಾಗಂತ ಡ್ರಾಮಾ ಮಾಡೋದಲ್ಲ, ನಿಜವಾಗ್ಲೂ ಕೂಡ ನಾನು ಮೋದಿಕೇರಿಗೆ ಬಂದ್ಮೇಲೆ ಕಲಿಬೇಕಾಗಿರುವಂತ ಅಂಶಗಳೇ ಅದು. ಪೇಷನ್ಸ್ ಅಂಡ್ ಲವ್ ಅಂಡ್ ಹ್ಯಾಪಿನೆಸ್, ಈ ಮೂರು ಇಟ್ಕೊಂಡು ನಾವು ಎಲ್ಲ ಫೀಲ್ಡ್ ಅಲ್ಲೂ ಕೂಡ ನಾವು ಇದೇ ರೀತಿ ಇರಬೇಕು. ಸುಮ್ಮನೆ ಅವ್ರ ಜನ ಬರ್ಲಿ ಅಂತ ಅಲ್ಲ, ನಮ್ಮ ವ್ಯಕ್ತಿತ್ವನೇ ಅದಾಗಬೇಕು. ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ನೆಕ್ಸ್ಟ್, ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಂತ. ಇತ್ತೀಚೆಗೆ ಈ ಪ್ರಶ್ನೆ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಬಂದ್ರೆ ನಾವ್ ಏನ್ ಹೇಳ್ಬೋದು, ಹೌದು ಅಂತೂ ಕಂಪಲ್ಸರಿ. ಓಕೆ, ಸೊ ನಾವು ಕೂಡ ಅಂದ್ರೆ ನಮ್ಮ ಪ್ರತಿಯೊಂದು ಪ್ರಾಡಕ್ಟು ತುಂಬಾ ದಿನಗಳ ಕಾಲ ಬಾಳಿಕೆ ಬರುತ್ತೆ, ಮತ್ತೆ ಒಂದು ಪ್ರಾಡಕ್ಟು ವಿವಿಧ ರೀತಿಯಲ್ಲಿ ನಾವು ಬಳಸ್ಬೋದು. ಬಳಸೋ ರೀತಿ ನಮಗೆ ಗೊತ್ತಿದ್ರೆ ಬೇರೆ ಪ್ರಾಡಕ್ಟ್ ಗಿಂತ ಕೂಡ ನಮ್ಮ ಪ್ರಾಡಕ್ಟು ಕಡಿಮೆ ಅಂಡ್ ಒಳ್ಳೆ ಕ್ವಾಲಿಟಿ ಇದೆ, ಅಂಡ್ ನೀವು ಬಳಸಿದ ನಂತರ ನೀವೇ ನಮಗೆ ಹೇಳ್ತೀರಾ, ಇದನ್ನ ನಾವು ಅವ್ರಿಗೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೋದು, ಅದೇನ್ ಗೊತ್ತಾ, ತುಂಬಾ ಕಾಸ್ಟ್ಲಿ ಆಗಿದ್ರೆ ನಾನ್ ತಗೊಳ್ತಾ ಇದ್ನಾ ಅಂತ ಕೇಳ್ಬೋದು. ಮಿಡಲ್ ಕ್ಲಾಸ್ ನಾರ್ಮಲಿ ಈಗ ಹಳ್ಳಿಗಳ ಕಡೆ ತುಂಬಾ ಕಾಸ್ಟ್ಲಿ ಆಗಿದ್ರೆ ಹಳ್ಳಿಲಿರೋ ಜನ ತಗೊಳ್ತಾ ಇದ್ರಾ ಅಥವಾ ನಾನ್ ತಗೊಳ್ತಾ ಇದ್ನ? ಇಲ್ಲ. ಹಾಗಾಗಿ ಬಳಸೋ ರೀತಿನ ನಾವು ತಿಳ್ಕೊಂಡ್ರೆ ಖಂಡಿತ ನಮ್ಮ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಲ್ಲ, ನಾನು ಹಾಗೆ ಅನ್ಕೊಂಡಿದ್ದೆ ಅಂತ ಹೇಳ್ಬೋದು. ಹೌದು, ನಾನು ಹಾಗೆ ಅನ್ಕೊಂಡಿದ್ದೆ, ಇವೆರಡನ್ನ ನಾವು ಯೂಸ್ ಮಾಡ್ಬೇಕು ಜಾಸ್ತಿ ಅಬ್ಜೆಕ್ಷನ್ಸ್ ಅಲ್ಲಿ. ಅವಾಗ ಅವರಿಗೆ ಕರೆಕ್ಟ್ ಇವ್ರು ಹೇಳ್ತಿರೋದು ಅಂತ ಅವ್ರಿಗೆ ಅನ್ಸುತ್ತೆ, ಅಂಡ್ ಅದು ವಾಸ್ತವ ಕೂಡ, ಸತ್ಯ ಕೂಡ ಅಲ್ವಾ, ಅದನ್ನ ನಾವು ಹೇಳ್ಬೋದು. ಓಕೆ, ಸೊ ನಮ್ ಪ್ರಾಡಕ್ಟ್ಸ್ ಬಳಸೋ ರೀತಿನ ನಾವು ಅವ್ರಿಗೆ ಹೇಳ್ಕೊಟ್ರೆ ಖಂಡಿತ ನಮ್ದು ಕಾಸ್ಟ್ಲಿ ಅನ್ಸಲ್ಲ ಅಂತ ನಾವು ಅವ್ರಿಗೆ ಕ್ಲಾರಿಟಿ ಕೊಡೋದು. ಪ್ರತಿ ತಿಂಗಳು ತಗೋಬೇಕು ಅಂತ ಕೇಳ್ತಾರೆ, ಏನ್ ಪ್ರತಿ ತಿಂಗಳು ತಗೋಬೇಕು ನಿಮ್ದು ಅಂತ. ಈ ತರ ಬಂದಾಗ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು? ಇಲ್ಲ, ಆದ್ರೆ ದಿನನಿತ್ಯದ ಪ್ರಾಡಕ್ಟ್ ಗಳಾಗಿರೋದ್ರಿಂದ, ನಮ್ ಪ್ರಾಡಕ್ಟ್ ಡೈಲಿ ಯೂಸೇಜ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಒಂದು ತಿಂಗಳಿಗೆ ಖಾಲಿ ಆದ ಕೂಡಲೇ ಹೊರಗಡೆ ಹೇಗಿದ್ರು ತಗೊಳ್ತೀರಾ, ಕೇಳ್ಬೋದು ನಾವು ಅವ್ರನ್ನ. ಟೀ ಪುಡಿ, ಅಡಿಗೆ ಎಣ್ಣೆ, ಕಾಫಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮಸಾಲ ಪುಡಿ, ಈ ತರದೆಲ್ಲ ಏನಿದೆ, ಅರ್ಶಿಣದ ಪುಡಿ ಆಗಿರ್ಬೋದು, ಇನ್ನೂ ಸಾಕಷ್ಟು ಪೇಸ್ಟು, ಸೋಪು, ಪರ್ಫ್ಯೂಮು, ಆಯಿಲ್, ಈ ತರದೆಲ್ಲ, ಹೇರ್ ಆಯಿಲ್ಸ್, ಕ್ರೀಮು, ಬಾಡಿ ಲೋಷನ್, ಏನಾದ್ರೂ ಆಗಿರ್ಬೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇವೆಲ್ಲ ಕೂಡ ನೀವು ಖಾಲಿ ಆದಾಗ ಏನ್ ಮಾಡ್ತೀರಾ?
ತರ್ತೀವಿ ಅಂತಾರೆ. ವೆರಿ ಸಿಂಪಲ್, ನಾವಿಲ್ಲಿ ಅದನ್ನೇ ಮಾಡಬೇಕು, ತಗೊಳ್ಳೇಬೇಕು ಅಂತ ಏನಿಲ್ಲ. ಇದು ಯಾರಿಗೆ ಹೇಳೋದು ಅಂದ್ರೆ, ಈಗ ಡೆಮೋ ಮಾಡ್ತಾ ಇರ್ತೀವಿ, ಸುಮಾರು ಪ್ರಾಡಕ್ಟ್ ನಾನು ಆರ್ಡರ್ ಕೊಡ್ತೀನಿ, ನಾನು ರಿಜಿಸ್ಟರ್ ಮಾಡ್ಬಿಟ್ಟು ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ, ರಿಜಿಸ್ಟರ್ಡ್ ಕಸ್ಟಮರ್ಸ್ ಅಂತ. ಸೊ ಆದ್ರೆ ಅವ್ರಿಗೊಂದು ಪ್ರಶ್ನೆ ಇರುತ್ತೆ, ತಿಂಗಳ ಏನಾದ್ರು ತಗೋಬೇಕಾ ಅಂತ. ಅಂಥವ್ರಿಗೆ ನಾವು ಹೇಳೋ ಅಂಥದ್ದು. ಓಕೆ, ಸೊ ಅವ್ರಿಗೆ ನಾವು ಖಾಲಿ ಆದ ತಕ್ಷಣ ತಗೋಬಹುದು ಅಂತ ಹೇಳ್ಬೋದು. ನಾವು ನೆಕ್ಸ್ಟ್ ಅವರಿಗೆ ನಾನು ನೆಕ್ಸ್ಟ್ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತೀನಿ ಯಾವ ರೀತಿ ಅವ್ರು ತಗೊಳ್ಳೋದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ತಿಳಿಸ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಇದು ಬಿಸ್ನೆಸ್ ಪರ್ಪಸ್ಗೆ ಬಂದಾಗ ಅಥವಾ ಈ ಪ್ರಾಡಕ್ಟ್ ನಾವು ಸೇಲ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಅವಾಗ ನಾವು ತುಂಬಾ ನೀಟಾಗಿ ಅವ್ರಿಗೆ ಹೇಳ್ಬೋದು, ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಬೋದು, ಇಲ್ಲ, ನಮಗೆ ಇಷ್ಟವಾಗಿರೋದನ್ನ ನಮಗೆ ಇಷ್ಟವಾದವ್ರಿಗೆ ತಿಳಿಸ್ಕೊಡ್ಬೇಕು ಅಷ್ಟೇ. ಅಂದ್ರೆ ಹಂಚ್ಕೊಳ್ತಾ ಇದ್ದೀನಿ, ನನಗೇನೋ ಖುಷಿ ಆಗಿದೆ, ಅದನ್ನ ನಾನು ನಿಮಗೆ ಹಂಚ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೆರಿ ಸಿಂಪಲ್. ಇಲ್ಲಿ ಕ್ಲೋಸಿಂಗ್ ಪಾಯಿಂಟ್ ಏನಂದ್ರೆ, ನಾನೇನಾದ್ರೂ ನಿಮ್ಮ ಮನೆಗೆ ಬಂದು ಪ್ರಾಡಕ್ಟ್ ನ ಸೇಲ್ ಮಾಡಿದ್ನಾ, ತಗೊಳ್ಳಿ ಈ ಪ್ರಾಡಕ್ಟ್ ನ ಅಂತ ಸೇಲ್ ಮಾಡಿದ್ನಾ ಅಂತ ಕೇಳ್ಬೇಕು. ಇಲ್ಲ ಅಂತಾರೆ. ನಿಮ್ಮನೆ ರೋಡಲ್ಲಿ ಎಲ್ಲಾದ್ರೂ ಯಾವ್ದಾದ್ರು ಮನೆಗಳಿಗೆ ಹೋಗಿ ಡೋರ್ನ ತಟ್ಬಿಟ್ಟು ಅವ್ರ ಮನೆಗೆಲ್ಲ ಪ್ರಾಡಕ್ಟ್ ನ ಸೇಲ್ ಮಾಡ್ಕೊಂಡು ಬನ್ನ ಅಂತ ಕೇಳ್ಬೇಕು. ಇಲ್ಲ ಅಂತಾರೆ. ಸೊ ನನಗ್ ಗೊತ್ತಿರೋದನ್ನ ಇದ್ರ ಬಗ್ಗೆ ನಾನು ನನ್ನ ಅನುಭವನ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೇಲ್ ಅಂದ್ರೆ ಏನು? ಮನೆಗೆ ಹೋಗಿ ಕೊಡುವಂತದ್ದು. ಅಂದ್ರೆ ಸೇಲ್ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಅವ್ರು ಬರೋದೇ ಇಲ್ಲ ಆ ರೋಡಿಗೆ, ಆ ಥರದ್ದೆಲ್ಲ ಸೇಲ್. ಆದ್ರೆ ಇಲ್ಲಿ ನನ್ನ ಅನುಭವನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನಾವು ಅವ್ರಿಗೆ ಹೇಳ್ಬೋದು, ಅವ್ರನ್ನ ಕೇಳ್ಬೋದು. ನಿಮ್ಗೆ ಏನಾದ್ರು ಖುಷಿ ಅನ್ಸಿದ್ರೆ ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಅಂತ. ಈ ತರ ನಾವು ಅವ್ರಿಗೆ ಏನ್ ಹೇಳ್ತಾರೆ, ಕ್ಲೋಸಿಂಗ್ ಕೇಳ್ಬೋದು. ಓಕೆ, ನೆಕ್ಸ್ಟ್, ಈ ಬಿಸ್ನೆಸ್ ನಮಿಗಲ್ಲ ಅಂತಾರೆ. ಸೊ ಅವಾಗ ನಾನು ಹೀಗೆ ಅಂದ್ಕೊಂಡಿದ್ದೆ, ಆದ್ರೆ ಈ ಬಿಸ್ನೆಸ್ ಎಲ್ಲಾ ತರದ ಜನರಿಗೂ ಕೂಡ ಆಗತ್ತೆ, ಅಂಡ್ ಎಲ್ಲಾ ತರದ ಜನರು ಕೂಡ ನಮ್ಮ ಈ ಒಂದು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಅವ್ರನ್ನ ನಾವು ಕೇಳ್ಬೋದು, ಯಾಕೆ ನಿಮ್ಗೆ ಹಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅಂಡ್ ಆಗ ನಾವ್ ಏನ್ ಮಾತಾಡ್ಬೇಕು, ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಕ್ವೆಶನ್ ಅಲ್ಲಿ ಅಂದಾಗ, ಅವರ ಕೆಲಸದ ಬಗ್ಗೆ ಸಂಬಂಧಪಟ್ಟವರ ಸಾಧನೆಯ ವ್ಯಕ್ತಿತ್ವ, ಅಂದ್ರೆ ಅವ್ರ ಸಾಧನೆಯನ್ನ ಮತ್ತೆ ಅವರ ವ್ಯಕ್ತಿತ್ವವನ್ನ ನಾವು ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ರೈತರು, ಅಯ್ಯೋ ನಾವೆಲ್ಲ ರೈತರು ಬಿಡ್ರಿ, ನಮ್ಗೆ ಇದಾಗಲ್ಲ ಅಂದಾಗ ನಾವು ನಮ್ಮ ಒಂದು ಕಂಪನಿಯಲ್ಲಿ ರೈತರು ಅಚೀವ್ ಆಗಿರೋದನ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಮಂಜಣ್ಣ ಸರ್ ಆಗಿರ್ಬೋದು, ಅಂಡ್ ಸುಮಾರು ಜನ ಇದ್ದಾರೆ ರೈತರು, ಕರೆಕ್ಟ್ ಅಲ್ಲ? ಸೊ ನಾವು ಅವ್ರ ಹೆಸರುಗಳನ್ನ ಇಲ್ಲಿ ಬಳಸ್ಬೋದು. ತಿಳ್ಕೊಂಡಿರ್ಬೇಕು ನಾವು. ಅದಕ್ಕೆ ಮೋದಿಕೇರಲ್ಲಿ ಎಲ್ಲಾ ಪ್ರೊಫೆಷನಲ್ ಸಕ್ಸಸ್ ಏನಾಗಿರ್ತಾರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಇಂಥ ಸಮಯದಲ್ಲಿ ನಮ್ಗೆ ಹೇಳಕ್ಕೆ. ಇನ್ ಕೆಲವರು ಇಲ್ಲ ನಾನು ಬೇರೆ ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದಾಗ ಬೇರೆ ಬಿಸ್ನೆಸ್ ಅವ್ರು ಹೇಳ್ಬೋದು. ಅಂಡ್ ನಾನು ಡ್ರೈವರ್ ಅಂದಾಗ ಡ್ರೈವಿಂಗ್ ಮಾಡ್ಕೊಂಡು ಇವತ್ತು ಸಕ್ಸಸ್ ಆಗಿರೋರ್ ಬಗ್ಗೆ ಹೇಳ್ಬೋದು. ಈ ತರ ನಮಗೆ ಡಾಕ್ಟರ್ ಅಂತಾರೆ, ಇಂಜಿನಿಯರ್ ಅಂತಾರೆ, ಆಗೆಲ್ಲ ನಾವು ಅವರ ಪ್ರೊಫೆಷನಲ್ ಸಂಬಂಧಪಟ್ಟವರು ಇಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡ್ಬೋದು. ಇದನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಪ್ರೊಫೆಷನಲ್ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ, ಜನರಿಗೂ ಇಷ್ಟ ಆಗುತ್ತೆ ಅವರ ಪ್ರೊಫೆಷನಲ್ ಬಗ್ಗೆ ನಾವು ಮಾತಾಡೋದ್ರಿಂದ. ಓಕೆ, ನೆಕ್ಸ್ಟ್, ಇದು ಸುಮಾರು ಕಡೆ ಆಗುತ್ತೆ, ಎಲ್ಲಾ ಕಡೆ ಅಂತ ಅಲ್ಲ. ಏನು, ದುಡ್ಡು ಆಮೇಲೆ ಕೊಡ್ತೀವಿ, ನಿಮ್ ಹತ್ರ ಇರೋ ಪ್ರಾಡಕ್ಟ್ ಕೊಟ್ಟಿರಿ ಅಂತ ಕೇಳ್ತಾರೆ. ಇದು ಸಾಮಾನ್ಯವಾಗಿ ತುಂಬಾ ಕ್ಲೋಸ್ ವಾರ್ಮ್ ಸರ್ಕಲ್ ಅಲ್ಲಿ ಅಥವಾ ರಿಲೇಷನ್ಸ್ ಗಳಲ್ಲಿ ಎಲ್ಲಾದ್ರೂ ಫಂಕ್ಷನ್ಸ್ ಗಳಿಗೆ ಹೋದಾಗ ಈ ತರ ನಡೆಯುವಂಥದ್ದು. ಅಲ್ಲಿ ಬರೋ ಕ್ವೆಶನ್ಗೆ ಸರಿ ತಗೊಳ್ಳಿ ಆಯ್ತು ಆಮೇಲೆ ಕೊಡಿ ಅಂತಾನೋ, ಅಥವಾ ನಮ್ಮ ಹತ್ರ ಇರಲ್ಲ ಬಟ್ ಸ್ಟಿಲ್ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಇಸ್ಕೊಳ್ಳೋಣ ಅಂತಾನೋ, ಆಮೇಲೆ ಅವ್ರು ಕೊಡ್ಲಿಲ್ಲ ಅಂತ ನಾವು ಮತ್ತೆ ಬೇಜಾರ್ ಮಾಡ್ಕೊಳ್ಳೋದು, ಮತ್ತೆ ಅವ್ರು ನಮ್ ಫೋನ್ ಎತ್ತದೇ ಇರೋದು. ಇದೆಲ್ಲದ್ರ ಬದಲು ನಾವು ತುಂಬಾ ಆರಾಮ್ಸೆ ಅವ್ರಿಗೆ ಹೇಳ್ಬೇಕು, ಏನು, ಇಲ್ಲ ಇದು ಡೈರೆಕ್ಟ್ ಸೆಲ್ಲಿಂಗ್, ಇಲ್ಲ ಇದು ಡೈರೆಕ್ಟ್ ಸೆಲ್ಲಿಂಗ್, ಆ ರೀತಿ ಸಿಸ್ಟಮ್ ಇಲ್ಲ. ಮಾಲು, ಬಿಗ್ ಬಜಾರು, ಡಿಮಾರ್ಟ್ ಅಥವಾ ಸಂತೆಗಳಿಗೆ ಹೋದ್ರು ಕೂಡ ಯಾರು ಸಾಲ ಕೊಡಲ್ಲ. ಸಾಲ ಕೊಡ್ತಾರ ಅಲ್ಲೆಲ್ಲ? ಯಾಕಂದ್ರೆ ಜನ ಬರ್ತಾನೆ ಇರ್ತಾರೆ ಅಲ್ವಾ, ಸಾಲ ಕೊಡೋದಿಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅಲ್ವಾ. ಬೇಕಾದ್ರೆ ನೀವು ನಮ್ಮ ಪ್ರಾಡಕ್ಟ್ ನ 25% ಬಳಸಿ 25 ದಿನದೊಳಗಡೆ ವಾಪಸ್ ಕೊಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಹಣನ ವಾಪಸ್ ಕೊಡ್ತೀನಿ, ಅವಾಗ ನನಗೂ ಲಾಸ್ ಆಗಲ್ಲ, ನಿಮ್ಗೂ ಮೋಸ ಆಗಲ್ಲ. ಓಕೆ, ಇದು ನಮ್ಮ ಕಂಪನಿಯ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಅಥವಾ ಕೊಡ್ಲೇಬಾರ್ದಾ? ಇಲ್ಲ, ನಿಮ್ ಇಷ್ಟ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಫ್ರೀ ಪ್ರಾಡಕ್ಟ್ಸ್ ಗಳಿರುತ್ತೆ ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇರುತ್ತೆ, ಏನ್ ತೊಂದರೆ ಇಲ್ಲ ಅಂದ್ರೆ ಕೊಡ್ಬೋದು. ಆದ್ರೆ ಇದನ್ನ ಯಾಕೆ ನಾನು ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಟ್ಟು ಬಂದ್ಬಿಡ್ತಾರೆ, ಆಮೇಲೆ ದುಡ್ಡು ಕೊಡಿ ಅಂತ. ಅವ್ರು ದುಡ್ಡು ಕೊಡದೇ ಇದ್ದಾಗ ಇವ್ರು ಬಿಸ್ನೆಸ್ ಸ್ಟಾಪ್ ಮಾಡ್ಬಿಡ್ತಾರೆ. ಯಾಕೆ ಸ್ಟಾಪ್ ಮಾಡಿದ್ರಿ ಅಂದ್ರೆ, ಅಯ್ಯೋ ಜನ ಯಾರು ದುಡ್ಡೇ ಕೊಡ್ಲಿಲ್ಲ ವಾಪಸ್ಸು, ನನ್ನ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಬಿಕಾಸ್ ಇದನ್ನ ನಾನು ಕೇಳಿದೀನಿ. ಅದಕ್ಕೆ ನಾನು ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೀನಿ, ಯಾರು ಯಾರಿಗೂ ದುಡ್ಡು ಇಲ್ಲದೆ ಪ್ರಾಡಕ್ಟ್ಸ್ ನ ಕೊಡಬೇಡಿ. ನಿಮ್ ಕೈಲಿ ಆಗತ್ತಾ ಕೊಡಿ, ಅಂದ್ರೆ ನಿಮ್ಮ ಹತ್ರ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕೊಡಿ, ಆಮೇಲೆ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ ಅಂದ್ರೆ ಅವ್ರು ಕೊಟ್ರೆ, ಇಲ್ಲ ಅಂದ್ರೆ ಇಲ್ಲ. ಅದ್ರ ಬದಲು ಈ ಸಿಸ್ಟಮ್ ನ ಫಾಲೋ ಮಾಡೋದು ತುಂಬಾ ಒಳ್ಳೇದು. ಈ ತರ ನಾವು ಅವ್ರಿಗೆ ಹೇಳ್ಬಿಡ್ಬೋದು. ಸೊ ಮತ್ತೆ ಸಂಬಂಧಗಳು ಹಾಳಾಗಲ್ಲ. ಓಕೆ, ಜನಗಳನ್ನ ಸೇರಿಸ್ಬೇಕು ಇದ್ರಲ್ಲೆಲ್ಲ ಅಂತ ಹೇಳ್ತಾರೆ. ಆಗ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು,
ನಮ್ಗೇನಾದ್ರೂ ಉಪಯೋಗ ಆದ್ರೆ ಅಥವಾ ಒಳ್ಳೇದಾದ್ರೆ ಇನ್ನೊಬ್ರಿಗೆ ಮಾಹಿತಿ ಕೊಡೋದು ಅಥವಾ ತಿಳಿಸೋದು ಸರಿನಾ ತಪ್ಪಾ? ನೀವೇ ಹೇಳಿ. ಅವರ ಪ್ರಶ್ನೆಗೆ ವಾಪಸ್ ನಾನು ಪ್ರಶ್ನೆ ಮಾಡ್ತಾ ಇರೋದು. ಓಕೆ, ಸೊ ಸರಿನಾ ತಪ್ಪಾ ನೀವೇ ಹೇಳಿ. ನಮ್ಗಾದ ಉಪಯೋಗವನ್ನ ಸ್ವಲ್ಪ ದೊಡ್ಡದಾಗ್ಬೋದಾ? ನಮ್ಮವ್ರಿಗೂ ಕೂಡ ತಿಳಿಸೋದು, ಅವ್ರಿಗೂ ಇಷ್ಟ ಆದ್ರೆ ಅವ್ರು ನಮ್ ಜೊತೆ ಟೀಮ್ ಆಗಿ ಜಾಯ್ನ್ ಆಗ್ತಾರೆ. ಸಿಂಪಲ್. ಸೊ ಇದ್ರಲ್ಲಿ ಸೇರ್ಸೋದು ಅಂತ ಏನಿಲ್ಲ, ಅವ್ರಿಗೆ ನನ್ನ ಅನುಭವನ ಹೇಳ್ತಾ ಇದ್ದೀನಿ, ನನಗೆ ಒಳ್ಳೇದಾಗಿದೆ ಅವ್ರಿಗೂ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವತ್ತು ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳು, ಇವತ್ತೊಂದು ಸ್ಕೂಲು ಓಕೆ ಯಾರಿಗೋಸ್ಕರ ನಡೀತಾ ಇದೆ? ಜನಕ್ಕೋಸ್ಕರ. ಇವತ್ತು ಯಾವುದೇ ಕಂಪನಿ ಸಂಸ್ಥೆಗಳು ಯಾರಿಗೋಸ್ಕರ ನಡೀತಾ ಇದೆ? ಜನಕ್ಕೋಸ್ಕರ. ಇವತ್ತು ದೇವಸ್ಥಾನ ಇರೋದು ಯಾರಿಗೋಸ್ಕರ? ಜನಕ್ಕೋಸ್ಕರ. ಆಸ್ಪತ್ರೆ ಇರೋದು ಯಾರಿಗೋಸ್ಕರ? ಜನಕ್ಕೋಸ್ಕರ. ಕರೆಕ್ಟ್ ಅಲ್ವಾ? ಸೊ ಸಿಂಪಲ್, ಇವತ್ತು ಇಡೀ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲ ಇರೋದು ಜನಗಳಿಗೋಸ್ಕರನೇ. ಹಾಗೆ ಈ ಬಿಸ್ನೆಸ್ ಕೂಡ ಇರೋದು ಜನಕ್ಕೋಸ್ಕರನೇ. ನಿಮಗೆ ಉಪಯೋಗ ಆದ್ರೆ ನೀವು ನಿಮ್ಮವ್ರಿಗೆ ತಿಳಿಸ್ಕೊಡ್ಬೋದು ಅಂತ ನಾವು ಅವ್ರಿಗೆ ಹೇಳ್ಬೋದು. ಸೊ ಚಿಕ್ಕ ಪ್ಯಾಕಿಂಗ್ ಅಲ್ಲಿ ಏನಾದ್ರು ಸಿಗತ್ತಾ ಅಂತ ಕೇಳ್ಬೋದು. ಆ ತರ ಕೇಳಿದಾಗ ನಾವು ಹೇಗೆ ಹೇಳ್ಬೇಕು, ಯಾವ್ಯಾವ ಪ್ರಾಡಕ್ಟ್ಗಳನ್ನ ಚಿಕ್ಕದ್ರಲ್ಲಿ ಕೊಡಕ್ಕಾಗತ್ತೆ ಅದನ್ನೆಲ್ಲ ಕೂಡ ಕೊಡ್ತಾ ಇದೆ. ಸೊ ಕೆಲವೊಂದು ಪ್ರಾಡಕ್ಟ್ಗಳು ಚಿಕ್ಕ ಪ್ಯಾಕಿಂಗ್ ನಲ್ಲಿ ಸಿಗುತ್ತೆ, ಇಲ್ಲ ಸಿಗಲ್ಲ, ಅಥವಾ ಇಲ್ಲ ಆ ತರ ಎಲ್ಲ ನಮ್ ಕಂಪ್ನಿಲಿ ಇರಲ್ಲ, ಮತ್ತೆ ಹೊರಗಡೆ ಆ ತರ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಎಷ್ಟು ಲಾಸ್ ಗೊತ್ತಾ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಅವ್ರು ನಮಗ್ ಮೋಸ ಮಾಡ್ತಾರೆ, ನಮಗೆ ಗೊತ್ತೇ ಆಗಲ್ಲ. ಇಷ್ಟಿಷ್ಟುದ್ದ ಪ್ಯಾಕೆಟ್ ನ ತಗೊಂಡ್ಬಿಡ್ತೀವಿ ನಾವು ಚಿಕ್ಕದು, ಅದರಿಂದ ಎಷ್ಟು ಲಾಸ್ ಗೊತ್ತಾ, ಇದೆಲ್ಲ ತುಂಬಾ ಹೇಳೋದ್ರಿಂದ ಮತ್ತೆ ಅವ್ರಿಗೊಂದು ಪ್ರಶ್ನೆ ನಾವೇ ಹುಟ್ಟಾಕ್ತೀವಿ. ಅದ್ರ ಬದಲು ಚಿಕ್ಕದ್ರಲ್ಲಿ ಯಾವ್ಯಾವ ಸಾಧ್ಯ ಆಗುತ್ತೆ ಅವೆಲ್ಲ ಕೂಡ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಬರ್ತಾ ಇದೆ, ಕೆಲವೊಂದು ಪ್ರಾಡಕ್ಟ್ಸ್ ರಿಸರ್ಚ್ ನಡೀತಾ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಅಂಡ್ ಜನಕ್ಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಹೆಚ್ಚು ಪ್ರಾಡಕ್ಟ್ಸ್ ನ ನೀಡೋ ಅಂತ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಚೆನ್ನಾಗಿರೋದೇ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಜನರು ನಾನು ಜನಗಳನ್ನ ಸೇರ್ಸಲ್ಲ ಅಂತಾರೆ. ಜನರನ್ನ ಸೇರ್ಸ್ಬೇಕಾ ಅನ್ನೋ ಪ್ರಶ್ನೆ ಬೇರೆ. ನಾನ್ ಜನನ್ ಸೇರ್ಸಲ್ಲಪ್ಪ, ನಾನ್ ಬರ್ತೀನಿ, ನಾನ್ ಪ್ರಾಡಕ್ಟ್ಸ್ ತಗೋತೀನಿ, ನಾನು ಮಾಡ್ತೀನಿ, ಏನು ಪ್ರಾಡಕ್ಟ್ಸ್ ತಗೊಳ್ತೀನಿ, ಎಲ್ಲ ಮಾಡ್ತೀನಿ, ಬೇಕಾ ಟ್ರೈನಿಂಗು ಅಟೆಂಡ್ ಮಾಡ್ಬಿಡ್ತೀನಿ, ಆದ್ರೆ ನಾನ್ ಜನನ್ ಸೇರ್ಸಲ್ಲ ಅಂತ ಹೇಳ್ತಾರೆ. ನಾವ್ ಅವಾಗ ಏನ್ ಮಾಡ್ತೀವಿ, ನೀನ್ ಯಾರು ಸೇರ್ಸ್ಬೇಡ, ನೀನ್ ಮಾತ್ರ ಬಾ ಅಂತ ಹೇಳ್ತೀವಿ. ಬಂದ ಮೇಲೆ ನಿಮ್ ಮನೇಲಿ ಯಾರು ಒಂದಿಬ್ರಿಗೆ ಹೇಳ್ತೀಯಾ, ಅಥವಾ ನಿಮ್ ಮನೆಯವ್ರ ಹತ್ರ ಹೇಳ್ತೀಯಾ, ನಿಮ್ ರಿಲೇಷನ್ಸ್ಗೆ ಹೇಳ್ತೀಯಾ ಅಂದಾಗ ನೀನ್ ಏನ್ ಅಂದಿದ್ದೆ? ಸೇರ್ಸ್ಬೇಡ ಅಂತ ಹೇಳಿದ್ದೆ ತಾನೆ ಅಂತ ಬರುತ್ತೆ. ನಾವು ಸುಮ್ನೆ ಅವ್ರು ಬರ್ಲಿ ಅಂತ ಸುಳ್ಳು ಯಾಕೆ ಹೇಳ್ಬೇಕು? ಅದ್ರ ಬದಲು ನಾವು ಅವ್ರನ್ನ ನೀಟಾಗಿ ಅರ್ಥ ಮಾಡಿಸ್ಬೋದು. ನಾನ್ ಜನಗಳನ್ನ ಸೇರ್ಸಲ್ಲ ಅಂದಾಗ ಸರಿ ಆಯ್ತು, ನಿಮ್ ಇಷ್ಟ, ಓಕೆ, ಆದ್ರೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೋದು, ನಾನು ಹಿಂಗೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಕ್ಲಾರಿಟಿ ಏನ್ ಗೊತ್ತಾ, ನಾವ್ ಯಾಕೆ ಜನರನ್ನ ಸೇರ್ಸೋಕ್ ಭಯ ಪಡ್ತೀವಿ? ಯಾಕಂದ್ರೆ ಮೋಸ ಹೋಗ್ಬೋದು, ಹಣ ಕಳ್ಕೋಬಹುದು ಅಂತ ಅನ್ನೋ ಭಯದಿಂದ. ಕರೆಕ್ಟ್ ಅಲ್ವಾ? ಸಂಬಂಧಗಳು ಹಾಳಾಗತ್ತೆ, ಹಣ ಕಳ್ಕೊಂಡ್ಬಿಡ್ತೀವಿ, ಇದೆಲ್ಲದಕ್ಕೋಸ್ಕರ ನಾವಿವತ್ತು ಜನನ ಸೇರ್ಸಕ್ಕೆ ಹೆದರ್ತೀವಿ, ಯಾಕಂದ್ರೆ ಆತರ ಆಗುತ್ತೆ ಅಂತ. ಆದ್ರೆ ನಮಗೆ ಈ ಭಯ ಬೇಡ. ಯಾಕೆ? ಇಲ್ಲಿ ತಿಳಿಸೋದು ನಮ್ ಕರ್ತವ್ಯ, ಸೇರೋದು ಬಿಡೋದು ಎಗೇನ್ ಅವ್ರಿಗೆ ಬಿಟ್ಟಿದ್ದು, ನಾವ್ ಯಾವ್ದು ಒತ್ತಾಯ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಅಂಡ್ ಒಳ್ಳೇದನ್ನ ಹೇಳಕ್ಕೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು, ಅಂಡ್ ಯಾವ್ದು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಹೆಮ್ಮೆಯಿಂದ ತಿಳಿಸ್ಬೋದು, ನನಗೆ ಇಲ್ಲಿ ಸೇರಿದ ಮೇಲೆನೆ ಇದು ಗೊತ್ತಾಗಿದ್ದು. ನಾನು ಹಿಂಗೆ ಅನ್ಕೊಂಡಿದ್ದೆ, ಆದ್ರೆ ಜನಕ್ಕೂ ಮೋಸ ಆಗಲ್ಲ, ಯಾರ ದುಡ್ಡಿಗೂ ಮೋಸ ಇಲ್ಲ, ಸಂಬಂಧಗಳು ಹಾಳಾಗಲ್ಲ ಅಂದ್ಮೇಲೆ ನಾನು ಯಾಕೆ ಇದನ್ನ ಹೇಳ್ಬಾರ್ದು, ಇಷ್ಟೊಳ್ಳೆ ವಿಚಾರನ ಅನ್ನೋದು ನನಗೂ ಕೂಡ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಯ್ತು. ಸೊ ಹಾಗಾಗಿ ನೀನು ಕೂಡ ಹೆದರೋ ಅವಶ್ಯಕತೆ ಇರೋದಿಲ್ಲ, ಬಟ್ ಸ್ಟಿಲ್ ನಿನ್ನಿಷ್ಟ ಅಂತ ನಾವು ಅವ್ರಿಗೆ ಹೇಳ್ಬೋದು. ಅದ್ರ ಬದಲು ಏನಾಗ್ಬಿಡಲ್ಲ, ಯಾಕೆ ಸೇರಿಸಲ್ಲ, ಇದೆಲ್ಲ ನಾವು ಮಾತಾಡೋದೇ ಬೇಡ. ಅಥವಾ ಆಯ್ತಾಯ್ತು ಸೇರಿಸ್ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೆರಡು ದಿನ ಬಿಟ್ಬಿಟ್ಟು ಯಾರನ್ನಾದ್ರೂ ಅರೇಂಜ್ ಮಾಡು ಅಂತ ಹೇಳಿದ್ರೆ, ಅಥವಾ ಯಾರನ್ನಾದ್ರೂ ಪರಿಚಯ ಮಾಡಿಸು ಅಂತ ಹೇಳಿದ್ರೆ ಅವ್ರು ಮತ್ತೆ ಕೇಳ್ತಾರೆ ನಾನು ಹೇಳಿಲ್ವಾ ಅಂತ. ಅದು ಬೇಡವೇ ಬೇಡ, ಇರೋದನ್ನೇ ಹೇಳ್ಬೋದು. ಉದಾಹರಣೆಗೆ ಕೊಡ್ಬೋದು, ನಿನ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು, ಆಮೇಲೆ ನೀನ್ ಡಿಸೈಡ್ ಮಾಡು ಅಂತ ಹೇಳ್ಬೋದು. ಏನು, ಇವತ್ತು ನಿನಗೆ ಏನೋ ಕಷ್ಟ ಇದೆ ಅನ್ಕೋ, ನೀನ್ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀಯ, ಅಲ್ಲಿಂದ ನಿಂಗೆ ಒಳ್ಳೇದಾಗ್ಬಿಟ್ಟಿರುತ್ತೆ. ಈಗ ನಾನು ಕಷ್ಟದಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ನೀನ್ ನನಗೆ, ನಾನು ಇಂಥ ಕಡೆ ಹೋಗಿ ಬಂದಿದ್ದೆ, ನೀನು ಬೇಕಾದ್ರೆ ಹೋಗ್ಬಾ ಅಂತ ಹೇಳ್ತೀಯಾ ಹೇಳಲ್ವಾ? ಹೇಳ್ತೀನಿ. ಅಂದ್ರೆ ನನ್ ಕಷ್ಟನೂ ಕೂಡ ಸಾಲ್ವ್ ಆಗ್ಲಿ ಅಂತಾನೆ ಹೇಳ್ತೀಯ ಅಲ್ವಾ, ಬೇರೇನೂ ಉದ್ದೇಶ ಇರೋದಿಲ್ಲ. ಹಾಗೇನೆ ಇಲ್ಲೂ ಕೂಡ ನನಗ್ ಬರ್ತಾ ಇರೋ ಲಾಭ, ನನಗ್ ಸಿಗ್ತಾ ಇರೋ ಖುಷಿ, ನನಗ್ ಸಿಗ್ತಾ ಇರೋ ಆರೋಗ್ಯ ನಮ್ ಕಡೆಯವ್ರಿಗೂ ಸಿಗ್ಲಿ ಅಂತ ನಾವು ಅವ್ರಿಗೆ ಹೇಳ್ಬೋದು. ಇದನ್ನ ಜನನ ಸೇರ್ಸೋದಲ್ಲ, ಜನನ ಪರಿಚಯಿಸೋದು. ಜನನ ಸೇರ್ಸೋದು ಅಂದ್ರೆ ದುಡ್ಡು ಹಾಕ್ಸೋದು, ಕರೆಕ್ಟ್ ಅಲ್ಲ? ಇಲ್ಲ ಆ ತರ ಭಯ ಬೇಡ ಅನ್ನೋದನ್ನ ನಾವು ಅವ್ರಿಗೆ ಕ್ಲಾರಿಟಿ ಕೊಡ್ಬೋದು. ಆಮೇಲೆ ಇವೆಲ್ಲ ಚೈನ್ ಲಿಂಕ್ ಅಲ್ವಾ ಅಂತ ಕೇಳ್ತಾರೆ, ಅಂತವ್ರಿಗೆ ನಾವೇನ್ ಹೇಳ್ಬೇಕು, ಇಲ್ಲ ಚೈನ್ ಲಿಂಕ್ ಅಲ್ಲಿ ಏನಾಗುತ್ತೆ,
ಜನರ ಹತ್ರ ಹಣನ ಇನ್ವೆಸ್ಟ್ ಮಾಡಿಸ್ತಾರೆ, ಮತ್ತೆ ಜನರಿಂದ ಹಣವನ್ನ ಅವರು ಇನ್ವೆಸ್ಟ್ ಮಾಡ್ತಾರೆ, ಅವ್ರು ಕರ್ಕೊಂಡ್ ಬರೋರ ಹತ್ರನೂ ಇನ್ವೆಸ್ಟ್ ಮಾಡಿಸ್ತಾರೆ. ಸೊ ಇಲ್ಲೇನಾಗುತ್ತೆ, ಈ ಸಿಸ್ಟಮ್ ಅಲ್ಲಿ ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಚೈನ್ ಲಿಂಕ್ ಅಲ್ಲಿ. ಯಾಕೆ ಅಂತ ಅಂದ್ರೆ ಜನರಿಂದ ಹಣನ ತಗೊಳ್ತಾರೆ, ಮತ್ತೆ ಅದೇ ಹಣನ ಜನರಿಗೆ ಕೊಡ್ತಾ ಇರ್ತಾರೆ. ಯಾವಾಗ ಈ ಜನರಿಂದ ಬರೋ ಹಣ ಸ್ಟಾಪ್ ಆಗುತ್ತೆ, ಅವಾಗ ಈ ಕಡೆ ಹೋಗೋ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡಕ್ಕಾಗಲ್ಲ, ಅವಾಗ ತುಂಬಾ ಜನರಿಗೆ ಇದು ನಷ್ಟ ಆಗುತ್ತೆ. ಸೊ ಎಷ್ಟೋ ಜನ ಈ ತರ ಮೋಸ ಮಾಡಿರೋದ್ರಿಂದ ಇವತ್ತು ಒಂದು ಒಳ್ಳೆ ಕಂಪ್ನಿನೂ ಕೂಡ ಇವತ್ತು ಜನ ನಂಬ್ತಾ ಇಲ್ಲ, ಹೆದರ್ತಾ ಇದ್ದಾರೆ. ಸೊ ಆದ್ರೆ ನಮ್ ಕಂಪ್ನಿ ಹಾಗಿಲ್ಲ. ಯಾಕೆ ಎಲ್ರು ಹೀಗೆ ಹೇಳೋದು ಅಂತ ಅನ್ಕೋಬೇಡಿ. ಯಾಕಂದ್ರೆ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಕೇಳಿದ್ನ? ಇಲ್ಲ. ಇನ್ವೆಸ್ಟ್ಮೆಂಟ್ಗಳು ಇಲ್ಲದೆ ಇರೋದ್ರಿಂದ ನಿಮ್ಗೆ ಭಯ ಬೇಡ ಅಂತ ನಾವು ಅವ್ರಿಗೆ ಹೇಳ್ಬೋದು. ಚೈನ್ ಲಿಂಕ್ ಅಂದ್ರೆ ಇನ್ವೆಸ್ಟ್ಮೆಂಟ್, ಆದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಜನನ ಪರಿಚಯಿಸ್ತೀವಿ ಅಷ್ಟೇ. ಈ ರೀತಿ ಕಂಪ್ನಿಗಳನ್ನ ತುಂಬಾ ನೋಡಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ. ಇವೆಲ್ಲ ಒಟ್ಟಿಗೆ ಬರೋ ಪ್ರಶ್ನೆ ಅಲ್ಲ, ಎಲ್ಲೆಲ್ಲೋ ಒಂದೊಂದು ಬರೋ ಪ್ರಶ್ನೆಗಳು. ಓಕೆ, ಸೊ ಹೌದು, ಸುಮಾರು ಕಂಪ್ನಿಗಳು ಈ ರೀತಿ ಬಂದು ಮೋಸ ಮಾಡಿರೋದ್ರಿಂದ ಎಲ್ಲನೂ ಕೂಡ ಹಾಗೆ ಅಂದ್ಕೊಂಡಿದೀವಿ ಅಂತ ನಾವು ಅವ್ರಿಗೆ ಹೇಳ್ಬೋದು. ಹೌದು, ಸುಮಾರು ನೀವು ನೋಡಿದ್ದೀರಾ, ಯಾಕಂದ್ರೆ ಸುಮಾರು ಕಂಪ್ನಿಗಳು ಹಂಗ್ ಬಂದಿದೆ ಅಂತ ಅವ್ರ ಪ್ರಶ್ನೆನೇ ಅವ್ರಿಗೆ ಉತ್ತರ ಕೊಟ್ಬಿಡೋದು ಹೌದು ಅಂತ. ಅಗೇನ್ ನಮ್ದು ಹೇಗೆ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸೋದು. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳು ಯಾವ್ದೋ ಅಂಗಡಿಲಿ ನೀವೇನ್ ತರ್ತಾ ಇದ್ದೀರಾ ಅದನ್ನ ಇಲ್ಲಿ ತಗೊಳ್ತೀರಾ ಅಷ್ಟೇ. ಫಾರ್ ಎಕ್ಸಾಂಪಲ್, ಪ್ರತಿ ತಿಂಗಳು ಖಾಲಿ ಆಗಿರೋದನ್ನ ತರಲ್ವೋ, ಅಥವಾ ಮನೆಗೆ ಸಾಮಾನ ತರಲ್ವೋ? ತರ್ತೀನಿ. ಸೊ ಅದನ್ನೇ ನೀವು ಇಲ್ಲೂ ಕೂಡ ತರ್ತೀರಾ ಅಷ್ಟೇ. ಇಲ್ಲಿ ಯಾವ್ದು ಇದು ಬಿಸ್ನೆಸ್ ಐಡಿಗೋಸ್ಕರ ಯಾವ್ದು ಇನ್ವೆಸ್ಟ್ಮೆಂಟ್ ನೀವು ಮಾಡಲ್ಲ ಅನ್ನೋದನ್ನ ಅವ್ರಿಗೆ ತಿಳಿಸ್ಬೇಕು, ಐಡಿಗೋಸ್ಕರ. ಓಕೆ, ನೆಕ್ಸ್ಟ್, ನಿಮಗೆ ಎಷ್ಟು ಬರ್ತಿದೆ? ಇಲ್ಲಿ ತುಂಬಾ ಜನ ಸ್ಟ್ರಕ್ ಆಗ್ತಾರೆ. ಈಗ ತಾನೇ ಜಾಯ್ನ್ ಆಗಿದ್ದೀನಿ, 1 ತಿಂಗಳಾಗಿದೆ ಅಷ್ಟೇ ನಾನು ಬಂದು ಅಂತ ಹೇಳ್ಬೋದು. ಕೆಲವ್ರಿಗೆ ಏನಾಗುತ್ತೆ, 1 6 months 7 months ಇಂದ ಇರ್ತಾರೆ, ಒಂದ್ ಸ್ವಲ್ಪ 2,000ನೋ 3,000ನೋ ಈ ತರ ಏನೋ ಬರ್ತಾ ಇರುತ್ತೆ. ಅಗೇನ್ ಯಾಕೆ ಅಷ್ಟು ಬರ್ತಾ ಇರುತ್ತೆ? ನಾನು ಎಷ್ಟು ಕೆಲಸ ಮಾಡ್ತಾ ಇರ್ತೀನಿ ಅಷ್ಟು ಬರ್ತಾ ಇರುತ್ತೆ. ಕರೆಕ್ಟಾ? ಬರೀ ಕೆಲಸ ಅಲ್ಲ, ಯಾವ ತರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಬರ್ತಾ ಇರುತ್ತೆ. ಅದು ನನಗೆ ಫಸ್ಟ್ ತಿಳ್ಕೊಂಡಿರ್ಬೇಕು, ನನಗೆ ಯಾಕೆ ಇಷ್ಟು ಬರ್ತಿದೆ ಅಂತ. ಮೋದಿಕಿರಲ್ಲಿ ದುಡ್ಡೇ ಬರಲ್ಲ ಅಲ್ಲ, ದುಡ್ಡು ಬರೋಕೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರಲ್ಲ ಅಂತ ನಾನು ನೋಡ್ತಾ ಇರ್ಬೇಕು. ಆಗ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನಾನು ಇಂಪ್ರೂವ್ ಆಗ್ತೀನಿ. ಓಕೆ, ಸೊ ಯಾರಾದ್ರೂ ಈ ತರ ಕೇಳಿದಾಗ ನಿಮಗೆ ಎಷ್ಟು ಬರುತ್ತೆ ಅಂತ ತಕ್ಷಣ ನಾವು ಮುಜುಗರ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದರಲ್ಲಿ 2 ರೀತಿ ಆನ್ಸರ್ ಮಾಡ್ಬೋದು. ಯಾವ ತರ? ಒಂದು, ನಮ್ಮ ರೀಟೇಲ್ ಪ್ರಾಫಿಟ್. ನಾವು ರೀಟೇಲ್ ಪ್ರಾಫಿಟ್ ಮಾಡ್ತಾ ಇದ್ರೆ ನಾವು ಎವ್ರಿ ಮಂತ್ ಹೊಸದಾಗಿ ಬಂದಿದೀವಿ ಅಲ್ಲ, ಸೊ ನೀವೆಲ್ಲರೂ ಕೂಡ ಏನೇ ರೀಟೇಲ್ ಪ್ರಾಫಿಟ್ ಮಾಡಿದ್ರು ಕೂಡ ಅದನ್ನ ಲೆಕ್ಕ ಇಟ್ಕೊಳ್ಳಿ. ಆಗ ನೀವೆಷ್ಟು ಅರ್ನ್ ಮಾಡ್ತಿದ್ದೀರಾ ಅಂತ ಲೆಕ್ಕ ಸಿಗುತ್ತೆ. ಸೊ ರೀಟೇಲ್ ಪ್ರಾಫಿಟ್ ಮತ್ತೆ ಚೆಕ್ ಎರಡನ್ನೂ ಸೇರಿಸಿ ನಾವು ಹೇಳ್ಬೋದು. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಲಾಭಕ್ಕೆ ನಾನು ಈಗ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಥವಾ ಇಷ್ಟು ದಿನ ನಾನು ಸೀರಿಯಸ್ ಆಗಿ ಮಾಡಿಲ್ಲ, ಈಗ ನಾನು ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ಖಂಡಿತ ಇಷ್ಟೊತ್ತಿಗಾಗ್ಲೇ ನನಗೆ ಎಷ್ಟೊಂದು ಬರ್ಬೇಕಿತ್ತು, ಬಟ್ ಸ್ಟಿಲ್ ನಾನು ಮಾಡಿಲ್ಲ, ಹಂಗಾಗಿ ಬರ್ತಾ ಇಲ್ಲ, ಬಟ್ ಈಗ ನಾನು ಮಾಡ್ಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಅಂಡ್ ಒಂದಂತೂ ನಿಜ, ಈ ತರ ಪ್ರಶ್ನೆಗಳು ಯಾವಾಗ ಬರುತ್ತೆ ಅಂದ್ರೆ ನನ್ನೊಳಗಡೆ ನನಗೇನೆ ಏನ್ ಹೇಳ್ತಾರೆ, ಯಾರಾದ್ರೂ ಕೇಳ್ಬಿಟ್ರೆ ಆ ತರ ಇದ್ರೆ ಓಕೆ, ನಾನ್ ಕ್ಲಿಯರ್ ಆಗಿರೋಣ ಅಂಡ್ ನಾನು ಆರಾಮ್ಸೆ ಇದನ್ನ ಹ್ಯಾಂಡಲ್ ಮಾಡ್ಬೋದು. ಇವೆಲ್ಲ ಕೂಡ ನೀಟಾಗಿ ಹ್ಯಾಂಡಲ್ ಮಾಡುವಂಥದ್ದು. ಅಂಡ್ ಇದೆಲ್ಲ ಆಗಲ್ಲ, ತುಂಬಾ ದಿನ ನಡೆಯಲ್ಲ, ಗ್ಯಾರಂಟಿ ಏನು ಅಂತ ಕೇಳ್ತಾರೆ. ಎಗೇನ್ ಇವೆಲ್ಲ ಯಾಕೆ ಬರ್ತಿದೆ ಪ್ರಶ್ನೆ? ಒಂದು, ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಬಿಸ್ನೆಸ್, ಲೀಸ್ಟ್ ಅಂಡರ್ಸ್ಟುಡ್ ಬಿಸ್ನೆಸ್. ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ಕೆಲವರಿಗೆ ಅರ್ಥ ಆಗಿದೆ, ಇದು ಒಂದು ರೀಸನ್. ಕರೆಕ್ಟಾ? ಇನ್ನೊಂದು, ಜನಕ್ಕೆ ನೇರ ಮಾರುಕಟ್ಟೆ ಬಗ್ಗೆ ಗೊತ್ತಿಲ್ಲ. ಮೂರನೇದು, ತುಂಬಾ ಇಂಪಾರ್ಟೆಂಟು, ಬೇರೆ ಎಲ್ಲ ಕಂಪ್ನಿಗಳು ಬಂದು ಹೋಗಿರೋದ್ರಿಂದ ಜನಕ್ಕೆ ಕನ್ಫ್ಯೂಷನ್ ಆಗಿದ್ದಾರೆ, ಅದಕ್ಕೆ ಈ ತರ ಪ್ರಶ್ನೆಗಳು ಬರ್ತಾ ಇದೆ. ಸೊ ಇದೆಲ್ಲ ಆಗಲ್ಲ, ತುಂಬಾ ದಿನ ನಡೆಯಲ್ಲ, ಗ್ಯಾರಂಟಿ ಏನು ಅಂತ ಕೇಳಿದಾಗ ನಾವು ಹೇಳ್ಬೋದು, ಎಗೇನ್ ತುಂಬಾ ಕಂಪ್ನಿಗಳು ಹೀಗೆ ಬಂದು ಹೋಗಿರೋದ್ರಿಂದ ಎಲ್ಲ ಕಂಪ್ನಿಗಳು ಹಾಗೆ ಅಂತ ಅನಿಸ್ತಾ ಇದೆ. ಆದ್ರೆ ಕಂಪ್ನಿ ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ಕಂಪ್ನಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ತುಂಬಾ ದಿನ ನಡೆಯಲ್ಲ ಅಂದಾಗ ಆ ಒಂದು ಪಾಯಿಂಟ್ಗೆ ಗ್ಯಾರಂಟಿ ಏನು ಅಂದಾಗ ಯಾವ ಕಂಪ್ನಿನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ನನಗೆ ಮಾಹಿತಿ ಗೊತ್ತಿರಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೀವು ಎಕ್ಸಾಂಪಲ್ ಏನ ಕೊಡ್ಬೋದು ಅಂತ ಅಂದ್ರೆ, ಹೌ ಟು ಸೆಲೆಕ್ಟ್ MLM ಅಂತ ಇದೆ ಗೊತ್ತಾ? ಕಂಪನಿ ಬ್ಯಾಕ್ಗ್ರೌಂಡು, ಪ್ರಾಡಕ್ಟು, ಇನ್ಕಮ್ಮು, ಆಮೇಲೆ ಏನು ಸಕ್ಸಸ್ ಸ್ಟೋರೀಸ್ ಆಗಿರ್ಬೋದು, ಟ್ರೈನಿಂಗ್ ಸಪೋರ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ನಾವಿಲ್ಲಿ ತಿಳಿಸ್ಬೋದು. ಇಲ್ಲ ಅಂತ ಅಂದ್ರೆ ಇದು ಗ್ಯಾರಂಟಿ ಏನು ಅಂದ್ರೆ ವೆರಿ ಸಿಂಪಲ್. ಇವತ್ತು ಅಂಗಡಿ ನಡೀತಾ ಇದೆ, ನಾನು ಹೋಗಿ ತರ್ತಾನೆ ಇದ್ದೀನಿ, ಎಷ್ಟು ವರ್ಷಗಳಿಂದ ನಾನು ಅಂಗಡಿಲಿ ತರ್ತಾನೆ ಇದ್ದೀನಿ. ಕರೆಕ್ಟಾ? ಅಂಗಡಿ ಮುಚ್ಚೋಗುತ್ತೆ ಅಂತ ನಾವ್ ಯಾವತ್ತು ಊಹಿಸ್ಕೊಳ್ಳಲ್ಲ. ಕರೆಕ್ಟ್? ಯಾಕಂದ್ರೆ ಅದು ದಿನನಿತ್ಯ ಇರುವಂತದ್ದು. ಹಾಗೆ ನಮ್ಮ ಕಂಪ್ನಿಯಲ್ಲಿ ದಿನನಿತ್ಯ ಪ್ರಾಡಕ್ಟ್ಸ್ ಗಳಿರೋದ್ರಿಂದ ಅದು ರನ್ ಆಗ್ತಾ ಇರುತ್ತೆ. ಇಲ್ಲಿ ದುಡ್ಡೇ ಕಳ್ಕೊಳ್ದೆ ಇರೋದ್ರಿಂದ ಗ್ಯಾರಂಟಿ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತ ನಾವು ಅವ್ರನ್ನ ಕೇಳ್ಬೋದು.
ಓಕೆ. ಅಂಡ್ ನಾವು ಮಾತಾಡೋ ರೀತಿ, ನಮ್ಮ ವಾಯ್ಸ್, ನಮ್ಮ ಟೋನ್, ನಾವು ಬಳಸೋ ಪದ ಎಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ. ಓಕೆ, ಈ ತರ ಎಲ್ಲ ನಾವು ಮಾಡಿದೀವಿ ಅಂದಾಗ ನಾವು ಅವ್ರನ್ನ ಕೇಳಬೇಕು, ಹೌದಾ, ಯಾವ ಕಂಪ್ನಿ ಮಾಡಿದ್ದೀರಾ, ಹೇಗ್ ಮಾಡಿದ್ದೀರಾ, ಇದನ್ನ ಕ್ಲಾರಿಟಿ ತಗೋಬೇಕು. ಅವಾಗ ನಮಗೆ ಗೊತ್ತಾಗುತ್ತೆ ಅವರೆಲ್ಲಾದ್ರೂ ಮೋಸ ಹೋಗಿದ್ದಾರಾ, ಅಥವಾ ನಮ್ಮ ಮೋದಿಕೆರಲ್ಲೇ ಯಾವ್ದಾದ್ರು ಒಂದು ಅವ್ರಿಗೆ ಯಾರ ಮೂಲಕನಾದ್ರೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಸಿಕ್ಬಿಟ್ಟು ಅದು ಕೂಡ ಹೀಗೆ ಇರ್ಬೋದು ಅಂತ ಅನ್ಸಿದ್ಯಾ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ನಾವು ಅವ್ರನ್ನ ಕೇಳಬೇಕು, ಯಾವ ಕಂಪ್ನಿ ಮಾಡಿದ್ದೀರಾ ಅಂಡ್ ಹೇಗ್ ಮಾಡಿದ್ದೀರಾ ಅನ್ನೋದನ್ನ ನಾವು ಅವ್ರನ್ನ ಕೇಳಬೇಕು. ಅಂಡ್ ಇಲ್ಲಿ ನಾವು ಹಣನ ಹಾಕೋದಿಲ್ಲ, ಹಾಗಾಗಿ ನಾವು ಮೋಸ ಹೋಗೋ ಸಾಧ್ಯತೆಗಳು ಇರೋದಿಲ್ಲ. ಅಂಡ್ ಯಾರ ಹತ್ರನೂ ನಾವು ಹಣ ಹಾಕ್ಸಲ್ಲ. ಇಲ್ಲೊಂದು ಸಿಸ್ಟಮ್ ಇದೆ, ಈ ಸಿಸ್ಟಮ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ನಾವು ಯಾವುದೇ ಕಾರಣಕ್ಕೂ ಮೋಸ ಹೋಗದೆ ಬೆಳಿಬಹುದು ಅಂಡ್ ಬೆಳೆಸ್ಲೂಬಹುದು ಅನ್ನೋದನ್ನ ಹೇಳ್ಬೋದು. ಅಂಡ್ ನಾನು ಧೈರ್ಯವಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೋದು. ಓಕೆ. ಸೊ ನೆಕ್ಸ್ಟ್, ಹಳ್ಳಿಗಳ ಕಡೆ ಈ ಬಿಸ್ನೆಸ್ ನಡೆಯಲ್ಲ ಅಂತ ಕೆಲವರು ಹೇಳ್ತಾರೆ. ಅಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕು, ಸೊ ಪ್ರತಿಯೊಂದು ಮನೆಗೂ ಕೂಡ ಬೇಕಾಗಿರುವ ದಿನನಿತ್ಯದ ವಸ್ತುಗಳು ಇಲ್ಲಿರೋದ್ರಿಂದ ಇದು ಎಲ್ಲಾ ಕಡೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಅವಾಗಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಲೈಕ್ ಮೊಬೈಲ್ಸ್ಗಳು, ಸ್ಮಾರ್ಟ್ ಮೊಬೈಲ್ ಇರಲಿಲ್ಲ, ಬಟ್ ಇವತ್ತು ಎಲ್ಲಾರ ಮನೆಗಳಲ್ಲೂ ಕೂಡ ಸ್ಮಾರ್ಟ್ ಮೊಬೈಲ್ಸ್ ಇದೆ ಅಲ್ವಾ. ಅವಾಗ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು, ಇವತ್ತು ಕಲರ್ ಟಿವಿಗಳು ಬಂದಿದೆ ಅಲ್ವಾ. ಹಳ್ಳಿಗಳಲ್ಲೂ ಕೂಡ ಜನ ಬದಲಾಗಿದ್ದಾರೆ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಇವತ್ತು ಬದಲಾವಣೆ ಆಗ್ತಾ ಇದೆ ಅಲ್ವಾ. ಸೊ ಹಾಗಿದ್ಮೇಲೆ ಇಲ್ಲೂ ಕೂಡ ದಿನನಿತ್ಯ ವಸ್ತುಗಳಿರೋದ್ರಿಂದ ಅವರಿಗೆ ನಾವು ಸರಿಯಾಗಿ ತಿಳಿಸಿದ್ರೆ, ಸರಿಯಾಗಿ ಮಾಹಿತಿ ಕೊಟ್ರೆ, ಬಳಸೋ ವಿಧಾನಗಳ ಬಗ್ಗೆ, ಪ್ರಯೋಜನಗಳ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ರೆ ಹಳ್ಳಿಗಳಲ್ಲೂ ನಡೆಯುತ್ತೆ ಅನ್ನೋದನ್ನ ನಾವು ತಿಳಿಸ್ಬೋದು. ಅಂಡ್ ಇದ್ರ ಜೊತೆಗೆ ಇನ್ನೊಂದು ನಾವು ಹೇಳ್ಬೋದು, ಹಳ್ಳಿಗಳ ಕಡೆ ಹೇಗೆ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವಾ, ಹಳ್ಳಿಗಳ ಕಡೆ ಬಿಸ್ನೆಸ್ ಮಾಡ್ತಾ ಇರೋದು, ಪ್ರಾಡಕ್ಟ್ಸ್ ಬಳಸ್ತಾ ಇರೋದು, ಅಥವಾ ಹಳ್ಳಿಯಿಂದ ಬಂದು ಸಕ್ಸಸ್ ಆಗಿರೋ ಸ್ಟೋರೀಸ್ನ ನಾವಿಲ್ಲಿ ಹೇಳ್ಬೋದು. ಓಕೆ. ಟ್ರೈನಿಂಗ್ ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಬಂದ್ಬಿಡ್ತಾರೆ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಗೆ ಬಂದ್ಬಿಡ್ತಾರೆ, ಬಂದ ಮೇಲೆ ಪ್ರಶ್ನೆ ಬರ್ಬೋದು, ಅಥವಾ ಬರಕ್ ಮುಂಚೆನೆ ನಾನು ಬರ್ತೀನಿ ಆದ್ರೆ ಪದೇ ಪದೇ ನೀವು ಟ್ರೈನಿಂಗ್ಗೆಲ್ಲ ಕರಿಬಾರ್ದು ನನ್ನನ್ನ ಅಂತ ಹೇಳ್ತಾರೆ ಕೆಲವರು. ಓಕೆ. ಇಲ್ಲಿ ಯಾರು ಅದನ್ನ ಹೇಳಿದ್ದೀರಾ ನೀವು ಯೋಚನೆ ಮಾಡಿ. ಸೊ ಫೈನ್, ಹಂಗೆ ಹೇಳಿದಾಗ ಇಲ್ಲ ನೀನ್ ಯಾವ ಟ್ರೈನಿಂಗಿಗೂ ಬರಬೇಡ ಅಂತ ನಾವು ಹೇಳೋದ್ ಬೇಡ. ಒಂದು, ಅವರು ಪ್ರಾಡಕ್ಟ್ಸ್ ಬೇಸಿಕ್ ಬರ್ತಾ ಇದ್ರೆ ನಮ್ಗೆ ಪ್ರಶ್ನೆನೇ ಬರಲ್ಲ, ಆಯ್ತು ನಿಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡಿರು ಅಂತ ಹೇಳ್ಬೋದು. ಲಾಯಲ್ಟಿಗೆ ಬಂದಿದ್ದೀನಿ, ಆಯ್ತು ನೀವು ಮಾಡ್ಕೊಂಡಿರು ಅಂತ ಹೇಳ್ಬೋದು. ಆದ್ರೆ ಅವ್ರೇನಾದ್ರೂ ಬಿಸ್ನೆಸ್ಗೆ ಬಂದ್ಬಿಟ್ಟು ನಾನು ಮಾಡ್ತೀನಿ, ನನಗೂ ಬೆಳಿಬೇಕು ಅಂತ ಆಸೆ ಇದೆ ಅಂತ ಬಂದಿರ್ತೀನಿ, ಆದ್ರೆ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಲ್ಲ ಅಂದಾಗ ನಾವು ಪರವಾಗಿಲ್ಲ ಅಟೆಂಡ್ ಮಾಡಬೇಡ, ನಾನೇ ನಿಂಗೆ ಹೇಳ್ಕೊಡ್ತೀನಿ, ಈ ತರ ಎಲ್ಲ ನಾವು ಹೇಳಲೇಬಾರ್ದು. ನಾವು ಅವರಿಗೆ ಸ್ಟ್ರಾಂಗ್ ಆಗಿ ಹೇಳೋಣ. ಯಾಕೆ ಅಂದ್ರೆ ವೆರಿ ಸಿಂಪಲ್, ಬಿಸ್ನೆಸ್ ಪರ್ಪಸ್ಗೆ ಬಂದಿರೋರಿಗೆ ಇದನ್ನ ನಾವು ಅರ್ಥ ಮಾಡಿಸ್ಬೇಕು. ಹೇಗೆ ಅರ್ಥ ಮಾಡಿಸೋದು, ಹೆಚ್ಚು ಬೆಳಿಬೇಕು ಅಂತ ಆಸೆ ಇದ್ರೆ ಇವತ್ತು ಬೆಳೀತಾ ಇರೋರು ಪ್ಲಸ್ ಬೆಳೆದಿರೋರು ಏನೆಲ್ಲ ಮಾಡಿದ್ದಾರೆ ಆ ಕೆಲಸನ ನಾವು ಫಾಲೋ ಮಾಡ್ಬೇಕಲ್ವಾ ಅಂತ ಕೇಳ್ಬೇಕು. ಅಂಡ್ ಅವರೆಲ್ಲರೂ ಕೂಡ ಟ್ರೈನಿಂಗ್ ಮತ್ತೆ ಮಾರ್ನಿಂಗ್ ಕ್ಲಾಸ್ ಈ ತರ ಎಲ್ಲ ಅಟೆಂಡ್ ಮಾಡಿದ್ದಾರೆ, ಈಗ ನೀನೇ ಹೇಳು ಅಂತ ಅವ್ರನ್ನೇ ಆಪ್ಷನ್ ಕೇಳ್ಬೇಕು. ನೀವೇ ಹೇಳು, ನಾನು ಬೆಳಿಬೇಕು ಅಂದ್ರೆ ಕಲಿಬೇಕಲ್ವಾ ಅಂತ ಕೇಳ್ಬೇಕು. ಇಲ್ಲಿ ನಾವು ಉದಾಹರಣೆಗಳನ್ನ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾವು ಓದ್ತೀವಿ, ಓದು ಮುಗಿಸೋಷ್ಟರಲ್ಲಿ ಎಷ್ಟು ವರ್ಷ ಓದಿರ್ತೀವಲ್ವಾ. ಅಂಡ್ ಯಾವುದೇ ಕೆಲಸದಲ್ಲಿ ಹೆಚ್ಚು ಲಾಭ ಬೇಕು ಅಂತ ಅಂದ್ರೆ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಾನು ಹೆಚ್ಚು ನಾಲೆಜ್ನ ಗೇನ್ ಮಾಡಬೇಕು, ಜ್ಞಾನನ ಪಡ್ಕೋಬೇಕು. ಹಾಗಾಗಿ ನೀವು ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಇದ್ರೆ ನೀವು ಖಂಡಿತವಾಗ್ಲೂ ನೀವು ಬೆಳಿಬೇಕು ಅಂತ ಆಸೆ ಇದ್ರೆ ಟ್ರೈನಿಂಗ್ಗಳು, ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಅವ್ರನ್ನೇ ಕೇಳೋದು. ನೀವೇ ಹೇಳಿ, ನೀವು ಬೆಳಿಬೇಕು ಅಂತಂದ್ರೆ ನೀವು ಕಲಿಬೇಕಾ ಇಲ್ವಾ. ಇವಾಗ ಒಂದು ಟೈಲರಿಂಗ್ ನೀವೊಬ್ರು ಟೈಲರ್ ಆಗ್ಬೇಕು ಅಂದ್ರು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕು, ನೀವು ಬ್ಯೂಟಿಷಿಯನ್ ಆಗ್ಬೇಕು ಅಂದ್ರೆ ಬ್ಯೂಟಿ ಪಾರ್ಲರ್ ಕೋರ್ಸ್ಗೆ ಹೋಗ್ಬೇಕು ಅಲ್ವಾ. ಡ್ರೈವಿಂಗ್ ಕಲಿಬೇಕು ಅಂದ್ರೆ ನಾನು ಡ್ರೈವರ್ ಆಗ್ಬೇಕು ಅಂದ್ರೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕು. ನೀವ್ ಏನೇ ಮಾಡ್ಬೇಕು ಅಂದ್ರೂ ಕೂಡ ಅದಕ್ಕೆ ಆದಂತ ಟ್ರೈನಿಂಗ್ಸ್ ಇರುತ್ತೆ. ಅಡ್ಗೆ ಮಾಡೋದಕ್ಕೂ ಕೂಡ ನಾವು ಟ್ರೈನಿಂಗ್ ತಗೊಂಡಿಲ್ವಾ, ನಾವೇ ಅಡ್ಗೆ ಮಾಡೋದನ್ನ ಕಲ್ತ್ವಾ, ಅಥವಾ ಅಮ್ಮ ಅವರೆಲ್ಲ ಮಾಡೋದ್ ನೋಡಿ ತಾನೇ ಕಲ್ತಿರೋದು. ಹಾಗಾಗಿ ನಾವು ಬೆಳಿಬೇಕು ಅಂದ್ರೆ ಕಲಿಲೇಬೇಕು. ಅಂಡ್ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ನಾನು ಹೇಳ್ತೀನಿ, ನೀವು ಮೋದಿಕೆ ಟ್ರೈನಿಂಗ್ಸ್ ನ ಅಟೆಂಡ್ ಮಾಡೋದ್ರಿಂದ ಮಾಡ್ತಾ 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 ಬರೀ ನಿಮ್ಮ ಜ್ಞಾನ ಡೆವಲಪ್ ಆಗಲ್ಲ, ನಿಮ್ಮ ಜ್ಞಾನದ ಜೊತೆಗೆ ನಿಮ್ಮ ಖುಷಿ, ನಿಮ್ಮ ಆರೋಗ್ಯ ಎಲ್ಲ ಕೂಡ ಡೆವಲಪ್ ಆಗುತ್ತೆ. ನಾಲೆಜ್ನು ಕೊಟ್ಟು ದುಡ್ಡು ಸಂಪಾದನೆ ಮಾಡೋದನ್ನ ಹೇಳ್ಕೊಟ್ಟು ಹೆಲ್ದಿ ಆಗಿರೋದ್ರ ಜೊತೆಗೆ ಖುಷಿಯಾಗಿರೋದನ್ನ ಯಾರು ಹೇಳ್ಕೊಡ್ತಾರೆ, ಕರೆಕ್ಟ್ ಅಲ್ವಾ. ಅವೆಲ್ಲ ಕೂಡ ಮೋದಿಕೆರಲ್ಲಿ ಸಿಗುತ್ತೆ ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸೋದು. ನಮಗ್ ತಾಳ್ಮೆ ಇಲ್ಲಪ್ಪ, ನನಗ್ ಪೇಷನ್ಸ್ ಇಲ್ಲ ನೀವೆಲ್ಲ ಮಾಡಕ್ಕೆ, ನಂಗೆ ತಲೆ ಕೆಡ್ಸ್ಬೇಡ ಅಂತ ಹೇಳ್ತಾರೆ. ಸ್ಪೆಷಲಿ ಸ್ವಲ್ಪ ಕ್ಲೋಸ್ ಇರೋರು ಹೇಳ್ತಿರ್ತಾರೆ. ಸೊ ನಾವ್ ಹೆಂಗ್ ಹೇಳ್ಬೋದು ಅವರಿಗೆ, ಹೌದು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇದ್ದೀನಿ, ಕರೆಕ್ಟ್. ಕಾರಣ ಏನು, ಲೈಫ್ ಲೀಡ್ ಮಾಡೋದಕ್ಕೆ.
ಅದನ್ನ ಅರ್ಥ ಮಾಡಿಸ್ಬೇಕು. ಕರೆಕ್ಟು, ನೀನ್ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇರ್ತೀವಿ ಬಿಕಾಸ್ ಲೈಫ್ ಲೀಡ್ ಮಾಡೋದಕ್ಕೆ, ಜೀವನ ನಡೆಸೋದಕ್ಕೆ ನಮಗೆ ಟೈಮ್ ಇದೆ, ಸಮಯ ಇದೆ, ಆದ್ರೆ ತಾಳ್ಮೆ ಇಲ್ಲ. ಟೈಮ್ ಇದೆ ಆದ್ರೆ ನಮ್ಗೆ ತಾಳ್ಮೆ ಇಲ್ಲ. ಅದನ್ನ ನಾವು ಅರ್ಥ ಮಾಡಿಸ್ಬೋದು. ಅಂದ್ರೆ ಲೈಫ್ನ ನಡೆಸೋದಕ್ಕೆ ನಮ್ಮ ಹತ್ರ ಟೈಮ್ ಇದೆ ಆದ್ರೆ ತಾಳ್ಮೆ ಇಲ್ಲ. ಇಲ್ಲಿ ನಾವು ತಾಳ್ಮೆಯಿಂದ ಕಲಿತ್ರೆ ಕನ್ಸು ನನ್ಸಾಗುತ್ತೆ ಅಂಡ್ ಭವಿಷ್ಯ ಚೆನ್ನಾಗಿರುತ್ತೆ. ನಮ್ಮ ಹತ್ರದವ್ರಿಗೂ ಕೂಡ ನಾವು ಸಹಾಯ ಮಾಡ್ಬೋದು ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟೈಮ್ ಫ್ರೀಡಮ್ ಕೂಡ ಸಿಗುತ್ತೆ. ಅಂಡ್ ಈ ಅವಕಾಶದಲ್ಲಿ ನಾವು ತಾಳ್ಮೆಯನ್ನು ಕೂಡ ಕಲಿಬಹುದು. ನಿಂಗೆ ತಾಳ್ಮೆ ಇಲ್ಲ ತಾನೆ? ತಾಳ್ಮೆ ಇದ್ರೆ ತಾಳ್ಮೆ ಒಳ್ಳೇದ ಕೆಟ್ಟದ? ಒಳ್ಳೇದು. ಸೊ ಆ ತಾಳ್ಮೆಯನ್ನು ಕೂಡ ನಾನಿಲ್ಲಿ ಕಲಿಬಹುದು ಅಂಡ್ ಲೈಫ್ ಟೈಮ್ ನಾನು ಯಾವಾಗ್ಲೂ ಕೂಡ ಆರಾಮ್ಸೆ ಪೀಸ್ಫುಲ್ ಆಗಿ ಇರ್ಬೋದು. ಆ ಒಂದು ಪೇಷನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೋಬಹುದು ಮೋದಿ ಕೇರ್ ಮೂಲಕ. ಸೊ ನಮ್ಮ ಹತ್ರ ಟೈಮ್ ಇದೆ ಆದ್ರೆ ಪೇಷನ್ಸ್ ಇಲ್ಲ, ಆ ಪೇಷನ್ಸ್ನ ನಾವಿಲ್ಲಿ ಕಲ್ತ್ಕೋಬಹುದು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೋದು. ಅದ್ರ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಹೇಳ್ಬೋದು, ನನಗೂ ಮುಂಚೆ ಇಷ್ಟೊಂದು ಪೇಷನ್ಸ್ ಇರಲಿಲ್ಲ ಬಟ್ ಖಂಡಿತ ನಾನು ಇಲ್ಲಿಗೆ ಬಂದ್ಮೇಲೆ ಪೇಷನ್ಸ್ ಜಾಸ್ತಿ ಆಗಿದೆ ಅಂತ. ಒಂದು ಗ್ಯಾರಂಟಿ ಕೊಡ್ತೀನಿ, ಯಾರೆಲ್ಲ ಹೊಸದಾಗಿ ಇವಾಗ ಅಟೆಂಡ್ ಮಾಡ್ತಾ ಇದ್ದೀರಾ ಕೋರ್ಸ್ನ, ನೀವು ಮೋದಿ ಕೇರ್ಗೆ ಬರೀ ಪ್ರಾಡಕ್ಟ್ಗೋಸ್ಕರ ಬಂದಿರ್ಬೋದು, ಅಥವಾ ಒಂದ್ ಸ್ವಲ್ಪ ಹಣ ಗಳಿಸೋಣ ಅಂತ ಬಂದಿರ್ಬೋದು, ಅಥವಾ ಬೆಳಿಬೇಕು ಅಂತ ಬಂದಿರ್ಬೋದು, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಬಂದಿರ್ಬೋದು. ಯಾವುದೋ ಕಾರಣದಿಂದ ಇವತ್ತು ನೀವು ಮೋದಿ ಕೇರಿಗೆ ಬಂದಿದ್ದೀರಾ, ಕರೆಕ್ಟ್. ಆದ್ರೆ ನೀವ್ ಯಾವುದೇ ಕಾರಣದಿಂದ ಬಂದಿದ್ರು ಕೂಡ ಹೋಗ್ತಾ 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 ನೀವೇ ಒಂದ್ಸಲ ತಿರುಗಿ ನೋಡಿದ್ರೆ ಇಷ್ಟು ಜೀವನ ನಾನು ಇಷ್ಟು ದೂರ ಬಂದಿದ್ದೀನ, ಇಷ್ಟೆಲ್ಲ ಇದೆಯಾ ಜೀವನದಲ್ಲಿ, ಅಂಡ್ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ನಡವಳಿಕೆಗಳು ಬದಲಾಗ್ತಾ ಹೋಗುತ್ತೆ. ಆಟೋಮೆಟಿಕ್ ಆಗಿ ಪೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಕೂಡ ನಮ್ಮ ಮೋದಿಗೆ ಟ್ರೈನಿಂಗ್ಸ್ಗಳು, ಜ್ಞಾನದಿಂದ ಎಲ್ಲವೂ ಸಾಧ್ಯ, ಕರೆಕ್ಟ್. ಇದನ್ನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೋದು. ಯಾವಾಗ ಇದನ್ನ ಅರ್ಥ ಮಾಡಿಸ್ಬೋದು? ಈಗ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಹೊಸಬ್ರು ಕೂಡ ಇದನ್ನ ಅನುಭವಿಸಿದಾಗ ಇನ್ನೂ ಚೆನ್ನಾಗಿ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೋದು. ನೀನು ಹಳ್ಳಕ್ ಬಿದ್ದ ಅಂತ ಕೇಳ್ತಾರೆ, ಓಕೆ. ಕಡಿಮೆ ಆಗಿದೆ ಅನ್ಕೋತೀನಿ ಈಗ ಈ ಪ್ರಶ್ನೆಗಳು, ಗೊತ್ತಿಲ್ಲ, ನಿಮಗೆ ಬಂದಿದ್ರೆ ಯೋಚನೆ ಮಾಡಿ. ನೀನು ಹಳ್ಳಕ್ ಬಿದ್ದ ಅಂತ ಕೇಳ್ತಾರೆ, ಅಥವಾ ಕೇಳಬಹುದು. ನೀವು ಹೋದಾಗ ನೀನ್ ಯಾಕೆ ಇದನ್ನ ಮಾಡಕ್ ಹೋದೆ ಅಂತ ಈ ತರ ನಮ್ಮನ್ನ ಕೇಳ್ಬೋದು. ಸೊ ವೆರಿ ಸಿಂಪಲ್, ನಾನು ಬೇರೆಯವರಿಗೆ ಇದೇ ಪ್ರಶ್ನೆ ಕೇಳ್ತಾ ಇದ್ದೆ. ಇದು ನನ್ನ ಎಕ್ಸ್ಪೀರಿಯನ್ಸು ಅಂಡ್ ನನಗೆ ಈ ತರ ಕೇಳಿರೋ ಕೆಲವು ಎಕ್ಸ್ಪೀರಿಯನ್ಸ್ಗಳು, ಓಕೆ. ಸೊ ನಾನು ಬೇರೆಯವ್ರಿಗೆ ಇದೇ ಪ್ರಶ್ನೆ ಕೇಳ್ತಾ ಇದ್ದೆ, ಆದ್ರೆ ನಾನು ಅಂದ್ಕೊಂಡಿದ್ದೆ ಈ ತರ, ಅಂದ್ರೆ ಇದು ಮೋಸ ಮಾಡ್ಬಿಡ್ತಾರೆ ಅಂತ. ಆದ್ರೆ ನಮಗೆ ಯಾವ ವಿಚಾರದ ಬಗ್ಗೆ ಸರಿಯಾದ ಮಾಹಿತಿ ಇಲ್ವೋ ಆ ವಿಚಾರದ ಬಗ್ಗೆ ನಾವು ಹೀಗೆ ಅನ್ಕೊಳ್ಳೋದಲ್ವಾ. ಫಾರ್ ಎಕ್ಸಾಂಪಲ್, ನಮಗೆ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ ಬಗ್ಗೆ ನಮ್ಗೆ ಏನಾದ್ರು ಕೇಳಿದ್ರೆ ಅಯ್ಯೋ ಬಿಡು ಅವೆಲ್ಲ ಯಾಕೆ ತಲೆನೋವು ಅಂತ ಹೇಳ್ತೀವಿ ಅಲ್ವಾ. ಹಾಗೇನೆ ನಮಗೆ ಗೊತ್ತಿಲ್ದಿರೋ ವಿಚಾರದ ಬಗ್ಗೆ ನಾವು ಹೀಗೆ ಅನ್ಕೊಳ್ಳೋದು. ಆದ್ರೆ ಖಂಡಿತ ಆ ತರ ಇಲ್ಲ. ಅಂಡ್ ಸರಿಯಾಗಿ ತಿಳಿದು ಅವ್ರಿಗೆ ಕರೆಕ್ಟಾಗಿ ಹೇಳ್ಬೇಕು, ನೋಡು ಸರಿಯಾಗಿ ತಿಳ್ಕೊಂಡು ಮಾಡೋ ರೀತಿಯಿಂದ ಮಾಡಿದ್ರೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಇದ್ದೇ ಇದೆ. ಆದ್ರೆ ಸರಿಯಾದ ಕಂಪ್ನಿನ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನ ಅವ್ರಿಗೆ ಹೇಳ್ಬೇಕು, ನೀನ್ ಹೇಳ್ತಿರೋದು ಕರೆಕ್ಟು, ಯಾಕಂದ್ರೆ ಆ ತರ ಆಗಿದೆ ಅಂತ ಅರ್ಥ ಮಾಡಿಸೋದಕ್ಕೆ ನಾವ್ ಇದನ್ನ ಅವ್ರಿಗೆ ಹೇಳ್ಬೋದು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಅಂಡ್ ತುಂಬಾ 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 ಇಂಪಾರ್ಟೆಂಟ್ ಕ್ಲೋಸಿಂಗ್ ಪಾಯಿಂಟ್, ಆಯ್ತಾ. ಮುಖ್ಯವಾದ ಅಂಶಗಳು ನಾವು ಫೀಲ್ಡ್ಗೆ ಹೋಗಕ್ ಮುಂಚೆ ನಾವು ತಿಳ್ಕೊಬೇಕಾಗಿರುವಂತದ್ದು ಏನು? ಈ ಬಿಸ್ನೆಸ್ ನಲ್ಲಿ ನಾವು ಕಲಿಬೇಕಾಗಿರೋದು ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಬಿಸ್ನೆಸ್ ಬಗ್ಗೆ ಮಾತ್ರ ಅಲ್ಲ ನಾನು ಕಲಿಬೇಕಾಗಿರೋದು, ನಾನು ಜನರ ವ್ಯಕ್ತಿತ್ವವನ್ನು ಸಹ ಅರ್ಥ ಮಾಡ್ಕೋಬೇಕು. ಅಂದ್ರೆ ವೆರೈಟಿ ಪೀಪಲ್ಸ್, ವಿಚಿತ್ರ ಪೀಪಲ್ಸ್ಗಳನ್ನ ನಾನು ನೋಡ್ಬೇಕು. ಈಗ ಇಲ್ಲೇ ನೀವೇ ಅಬ್ಸರ್ವ್ ಮಾಡಿ, ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ತುಂಬಾ ಜನ ವಿಡಿಯೋ ಆನ್ ಮಾಡ್ಕೊಳ್ಳಲ್ಲ, ಹೌದಲ್ವಾ. ಏನು ಏನ್ ಹೇಳ್ತಾರೆ, ಇಷ್ಟು ಟೈಮ್ ಕರೆಕ್ಟಾಗಿ ಬನ್ನಿ ಅಂತೀವಿ, ಆದ್ರೂ ಟೈಮಿಗೆ ಸ್ವಲ್ಪ ಹಾಗೆ ಹೀಗೆ ಬರ್ತೀವಿ. ಪೂರ್ತಿ ಮುಗಿಯೋ ತನಕ ಇರಿ ಅಂತೀವಿ, ಕೆಲವ್ರು ಹಾಗ್ಲೇ ಬಿಟ್ಟೋಗಿರ್ತಾರೆ. ಈ ತರ ಏನೇನೋ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಾದ್ರೆ ಹಿಂಗ್ ಕೂತ್ಕೊಳ್ಳಿ ಅಂತೀವಿ, ಅಲ್ಲೆಲ್ಲೋ ಮಾತಾಡ್ತಾ ಇರ್ತೀವಿ. ಎಷ್ಟು ವಿಚಿತ್ರ ಇರ್ತೀವಿ ಅಲ್ವಾ ನಾವೇ, ಜನನೂ ಹಂಗೆ ಅಲ್ವಾ. ಸೊ ಯಾಕೆ ಇದನ್ನ ಹೇಳ್ತಿರೋದು ಅಂದ್ರೆ, ಸ್ಪೆಷಲಿ ಇದಕ್ಕೆ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಸೆಟ್ ಬೇಕಾಗಿರೋದು. ಇದೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಪಾಡಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇರ್ತೀವಿ ಅಂದ್ರೆ ನಮಗೆ 2ನೇ ಚಾಪ್ಟರ್ ಚೆನ್ನಾಗಿ ಅರ್ಥ ಆಗಿದೆ, ಅಂದ್ರೆ ಲೀಡರ್ಸ್ ಮೆಂಟಾಲಿಟಿ. ಪಾಸಿಬಿಲಿಟೀಸ್ ನ ನೋಡ್ಕೊಂಡು ತಾಳ್ಮೆಯಿಂದ ಪೇಷನ್ಸ್ ಇಂದ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಬರೀ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಲ್ಲ, ಜನರ ವ್ಯಕ್ತಿತ್ವವನ್ನ ಸಹ ಅರ್ಥ ಮಾಡ್ಕೋಬೇಕು. ಬಹಳ ಇಂಪಾರ್ಟೆಂಟ್, ಜನರ ಬಗ್ಗೆ ತಿಳ್ಕೊಬೇಕು, ಓಕೆ. ಅದರ ಜೊತೆಗೆ ಪ್ರತಿದಿನ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಕಡೆ ಇದ್ರೆ, ನಾನು ಪ್ರತಿದಿನ ಬೆಳವಣಿಗೆ ಕಡೆ ನನ್ನ ಒಂದು ಮೆಂಟಾಲಿಟಿ ಯಾವಾಗ್ಲೂ ಗ್ರೋಯಿಂಗ್ ಕಡೆ ಇದ್ರೆ, ಓಕೆ, ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಕಡೆ ಇದ್ರೆ ಯಾವ ನೆಗೆಟಿವ್ಸ್ ಬಂದ್ರೂ ಕೂಡ, ಫಸ್ಟ್ ಆಫ್ ಆಲ್ ಬರಲ್ಲ, ಬಂದ್ರೂ ಕೂಡ ಅದು ನೆಗೆಟಿವ್ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ ನಾನು ಪಾಸಿಟಿವ್ ಆಗಿರ್ತೀನಲ್ವಾ, ಅದು ನೆಗೆಟಿವ್ ಅಂತ ನನಗೆ ಅನ್ಸೋದೇ ಇಲ್ಲ.
ಸೊ ಇದು ನಾನಿಲ್ಲಿ ತಿಳ್ಕೊಬೇಕಾಗಿರೋದು, ಗೊತ್ತಾಯ್ತಲ್ಲ. ಸೊ ಬಿಸ್ನೆಸ್ ಬಗ್ಗೆ ಅಲ್ಲ, ಜನರ ಬಗ್ಗೆ ನಾವು ತಿಳ್ಕೊಬೇಕು, ನಮ್ಮ ವ್ಯಕ್ತಿತ್ವ ಡೆವಲಪ್ ಮಾಡ್ಕೋಬೇಕು. ಆಗ ನಮ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಅಂತಾನೆ ಅನ್ಸಲ್ಲ. ಅವ್ರು ಕೇಳ್ತಾ ಇದಾರೆ, ನಾವು ಹೇಳೋಣ ಅನ್ಸ್ಬಿಡುತ್ತೆ. ಓಕೆ, ಅದಕ್ಕೆ ಇವತ್ತು ಲೀಡರ್ಸ್ಗಳು ಆರಾಮ್ಸೆ ಹ್ಯಾಂಡಲ್ ಮಾಡ್ತಾರೆ. ಫೈನಲಿ ಇನ್ನು ಏನೇನೆಲ್ಲ ಸಲಹೆ ಕೊಡ್ಬೋದು ಜನರು ನಮ್ಗೆ ಅಂತ ನೋಡೋದಾದ್ರೆ, ಈ ಬಿಸ್ನೆಸ್ ಯಾಕೆ ಮಾಡ್ತೀಯಾ, ಕೆಲಸ ಮಾಡು ಸುಮ್ಮನೆ, ಇವೆಲ್ಲ ರಿಸ್ಕು, ಯಾಕೆ ಹೋದೆ, ಇದೆಲ್ಲ ವರ್ಕ್ ಆಗಲ್ಲ, ಟೈಮ್ ವೇಸ್ಟು, ಹಳ್ಳಕ್ ಬಿದ್ದಿದ್ಯಾ ಅಂತ ಹೇಳ್ಬೋದು. ಅಂಡ್ ನಮ್ಮ ಕುಟುಂಬದವ್ರಿಗೂ ನೆಗೆಟಿವ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನನಗೂ ಕೂಡ ಆಗಿದೆ ಇದು. ನನ್ನ ತಂದೆಗೆ ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ಏನಂತ ಅಂದ್ರೆ, ನೀ ಏನಕ್ಕೆ ಓದಿಸಿದ್ಯಾ ನಿನ್ ಮಗಳನ್ನ ಇವೆಲ್ಲ ಕೆಲಸ ಮಾಡಕ್ ಬಿಟ್ಟು ಅಂತ, ಆಗ ಮದ್ವೆಗೆ ಮುಂಚೆ. ಅಂದ್ರೆ ನಮ್ಮ ಫ್ಯಾಮಿಲಿಗೂ ನೆಗೆಟಿವ್ ಹೋಗೋ ಸಾಧ್ಯತೆಗಳಿರುತ್ತೆ. ಅಯ್ಯೋ ಇವ್ರು ಲೇಟಾಗಿ ಬರ್ತಾರೆ, ಬರೀ ಮೀಟಿಂಗ್ ಹೋಗ್ತಾಳೆ, ಯಾವಾಗ್ಲೂ ಮೊಬೈಲಲ್ಲಿ ಇರ್ತಾಳೆ, ಈ ತರ ಎಲ್ಲ ಬರುತ್ತೆ. ಓಕೆ, ಇವೆಲ್ಲ ಬರುತ್ತೆ ಅಥವಾ ಬರಬಹುದು, ಬರ್ತೇನೂ ಇರಬಹುದು. ಓಕೆ, ಆದ್ರೆ ನನ್ನ ಮೈಂಡ್ ಪ್ರಿಪೇರ್ ಇರಬೇಕು ಫಾರ್ ಎವ್ರಿಥಿಂಗ್ ಅಂತ. ನೆಕ್ಸ್ಟ್, ನೀನು ಓದಿದ್ದು ಇದಕ್ಕೇನಾ ಅಂತ ಕೇಳ್ತಾರೆ. ಈ ಪ್ರಶ್ನೆ ನನಗೆ ಬಂದಿದೆ, ನೀನು ಓದಿದ್ದು ಇದಕ್ಕೇನಾ ಅಂತ ಹೇಳಿದ್ದಾರೆ. ಅಂಡ್ ನೀನು ಇದ್ರ ಬದಲು ಆ ಕೆಲಸದಲ್ಲಿ ಇದ್ದಿದ್ರೆ ಇವತ್ತು ಎಲ್ಲಿರ್ತಿದ್ದೆ ಗೊತ್ತಾ ಅಂತಾನು ಹೇಳಿರೋರು ಇದ್ದಾರೆ. ಏನ್ ಸಿಕ್ಕಿದೆ ನಿಂಗೆ ಮೋದಿ ಕೇರಳಿ ಅಂತ ಕೇಳಿರೋರು ಇದ್ದಾರೆ. ಓಕೆ, ಅಂಡ್ ಇವಾಗ ಯಾರು ಕೇಳ್ತಾ ಇಲ್ಲ, ತುಂಬಾ ತುಂಬಾ ಕಡಿಮೆ ಆಗಿದೆ. ಅಂಡ್ ಫಸ್ಟ್ ಆಫ್ ಆಲ್ ಇತ್ತೀಚೆಗಂತೂ ಯಾರೂ ಕೇಳಿಲ್ಲ. ಓಕೆ, ಸೊ ಸುಮ್ಮನೆ ಎಜುಕೇಶನ್ ಮಾಡಿ ಇದೆಲ್ಲ ಯಾಕೆ ಬೇಕು ನಿಮ್ಗೆ ಅಂತ ಸ್ಟೂಡೆಂಟ್ಸ್ಗಳಿಗೆ ಬರುವಂತ ಪ್ರಶ್ನೆ. ಯಾಕಂದ್ರೆ ಇದು ನಮ್ಮ ಟೀಮಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾಗ ಅವ್ರು ಫೇಸ್ ಮಾಡ್ತಾ ಇದ್ದಿದ್ದು, ಸುಮ್ಮನೆ ಎಜುಕೇಶನ್ ಮಾಡು, ಆಮೇಲೆ ಹೆಂಗಿದ್ರು ಕೆಲಸ ಮಾಡೋದೆ, ದುಡಿಯೋದೆ, ಇವೆಲ್ಲ ಯಾಕೆ ನಿನ್ಗೆ, ಈ ತರ ಹೇಳ್ತಾರೆ. ಆಮೇಲೆ ನಮ್ಮ ಲೈಫಲ್ಲಿ ಇಂಥದ್ದೆಲ್ಲ ಎಷ್ಟೊಂದು ನೋಡಿದೀವಿ, ನೀನ್ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಇದೆಲ್ಲ ಕೆಲಸ ಇಲ್ಲದೆ ಇರೋರು, ಅಂದ್ರೆ ಯಾರಿಗೆ ಕೆಲಸ ಇಲ್ಲ, ಅವ್ರೇನೋ ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ, ಕೆಲಸ ಇಲ್ಲದೆ ಇರೋರು ಒಂಚೂರು ದುಡ್ಕೊಳ್ಳೋದಕ್ಕೆ ಇರುವಂತದ್ದು, ನೀನ್ ಯಾಕೆ ಇದನ್ನ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಅಂಡ್ ಸೇರೋಕ್ ಮುಂಚೆ ನಮ್ಮನ್ನ ಒಂದ್ ಮಾತು ಕೇಳ್ಬೇಕಲ್ವಾ ಅಂತ ಕೂಡ ಹೇಳ್ತಾರೆ. ಬಂದಿದ್ಯಾ ಯಾರಿಗಾದ್ರೂ ಪ್ರಶ್ನೆ? ನಂಗೆ ಗೊತ್ತಿಲ್ಲ, ನಂಗೆ ಬಂದಿದೆ. ನೀನ್ ನನ್ನ ಒಂದ್ ಮಾತು ಕೇಳ್ಬೇಕಲ್ವಾ ಅಂತ ಬಂದಿದೆ. ಇಲ್ಲಿ ವೆರಿ ಸಿಂಪಲ್, ನಾನು ಅರ್ಥ ಮಾಡ್ಕೊಬೇಕಾಗಿರೋದು, ಮ್ಯಾಥ್ಸ್ ಚೆನ್ನಾಗಿ ಗೊತ್ತಿರೋರ ಹತ್ರ ಹೋಗ್ಬಿಟ್ಟು ನಾನು ಮ್ಯಾಥ್ಸ್ ನ ಹೇಳಿಸ್ಕೋಬೇಕಾ ಅಥವಾ ಮ್ಯಾಥ್ಸ್ ಗೊತ್ತಿಲ್ದಿರೋರ ಹತ್ರ ಹೋಗ್ಬೇಕಾ? ಮ್ಯಾಥ್ಸ್ ಚೆನ್ನಾಗಿ ಗೊತ್ತಿರೋರ ಹತ್ರ ಹೋಗ್ಬೇಕಲ್ವಾ. ಹಾಗೇನೆ ಡೈರೆಕ್ಟ್ ಸೆಲ್ಲಿಂಗ್ ಕೂಡ. ಸೊ ನಮಗೆ ಯಾವ ಫೀಲ್ಡ್ ಅಲ್ಲಿ ನಾನು ಬೆಳಿಬೇಕು ಅಂತ ಇದ್ದೀನಿ, ಅಲ್ಲಿ ಬೆಳೆಯೋರ್ನ ಫಾಲೋ ಮಾಡ್ಬೇಕಷ್ಟೆ. ವೆರಿ ಸಿಂಪಲ್. ಈಗ ನೀವು ಹೊಸದಾಗಿ ಬಂದಿರೋದ್ರಿಂದ ಈ ಎಲ್ಲಾ ಪ್ರಶ್ನೆಗಳು ಬರ್ಬೋದು, ಅಥವಾ ಬಂದಿರಬಹುದು ಆಲ್ರೆಡಿ, ಅಥವಾ ಬರ್ದೇನೂ ಇರಬಹುದು. ಆದ್ರೆ ನಿಮಗೆ ಗೊತ್ತಿರ್ಲಿ, ಇದೇನಾದ್ರೂ ಆಗಿರ್ಲಿ, ನಾನೇನ್ ಮಾಡ್ಬೇಕು ಅಂತ. ವೆರಿ ಸಿಂಪಲ್. ಇನ್ನು ಮುಂದೆ ಅಂದ್ರೆ ಇನ್ನು ಎಷ್ಟೊಂದು ಬರ್ಬಹುದು ಡಿಫ್ರೆಂಟ್ ಕ್ವೆಶನ್ಸ್ಗಳು. ಓಕೆ, ಆದ್ರೆ ಇಲ್ಲಿ ನಾವು ಯೋಚಿಸ್ಬೇಕಾಗಿರೋದು, ಕಲಿಬೇಕಾಗಿರೋದು, ಕೇಳ್ಬೇಕಾಗಿರೋದು, ಯಾರ ಮಾತು ಎಂಬುದು ನಮ್ಮ ಬೆಳವಣಿಗೆಯನ್ನ ನಿರ್ಧರಿಸುತ್ತದೆ. ನಾನು ಯಾರ ಮಾತು ಕೇಳಬೇಕು, ಏನ್ ಯೋಚನೆ ಮಾಡಬೇಕು, ಏನ್ನ ಕಲಿಬೇಕು, ಯಾರನ್ನ ಫಾಲೋ ಮಾಡಬೇಕು ಅನ್ನೋದ್ರ ಮೇಲೆ ನನ್ನ ಬೆಳವಣಿಗೆ ನಿಂತಿದೆ, ನನ್ನ ಸಕ್ಸಸ್ ನಿಂತಿದೆ. ಇದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮನ್ನ ಯಾರಿಲ್ಲಿ ಕರ್ಕೊಂಡು ಬಂದಿದ್ದಾರೆ, ಸಿಂಪಲ್ ಅವ್ರನ್ನ ಹೇಳಿದ್ದನ್ನ ನೀವು ಫಾಲೋ ಮಾಡಿ. ಬರುತ್ತೆ, ಎಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ, ಬರ್ಲಿ ಬರ್ಲಿ ಬರ್ಲಿ. ಓಕೆ, ಯಾಕೆ ಬರ್ಬೇಕು? ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ಆ ತರ ಅನ್ಕೋಬೇಕೇ ಹೊರತು ಅದೇನ್ ಮಾಡ್ತೀಯ ಮಾಡು, ನಾನು ಬೆಳಕು ತೋರಿಸ್ತೀನಿ ನೋಡು, ಈ ತರ ರಿವೆಂಜ್ ಎಲ್ಲ ಬೇಡ. ಪರವಾಗಿಲ್ಲ, ಅವ್ರಿಗೆ ಟೈಮ್ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ. ನನಗೂ ಅರ್ಥ ಆಗಿರ್ಲಿಲ್ಲ, ಇವಾಗ ಅರ್ಥ ಆಗಿದೆ, ಹಾಗೆ ಅವ್ರಿಗೂ ಒಂದಿನ ಅರ್ಥ ಆಗುತ್ತೆ ಅನ್ಕೊಂಡು ನಾನು ಮುಂದಕ್ಕೆ ಹೋಗ್ಬೇಕು. ಅಂಡ್ ಯಾರ ಮಾತನ್ನ ಕೇಳ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಾನು ನನ್ನ ಯಾರೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ನಾನು ಆತ್ಮವಿಶ್ವಾಸದಿಂದ ಅವರಿಗೆ ಉತ್ತರ ಕೊಡಬೇಕು. ಹೇಗೆ ಉತ್ತರಿಸಬೇಕು, ಯಾವ ರೀತಿ ಪರಿಸ್ಥಿತಿಗಳನ್ನ ನಿಭಾಯಿಸಬೇಕು ಅನ್ನೋದು ನನ್ನ ನಾಯಕತ್ವ ಮತ್ತೆ ವ್ಯಕ್ತಿತ್ವದ ಮೇಲೆ ನಿಂತಿದೆ. ಅದಕ್ಕೆ ಇವಾಗ ನೋಡಿದ್ರಲ್ವಾ ಎಲ್ಲ ಪ್ರಶ್ನೆಗಳು, ಇದನ್ನೆಲ್ಲ ಆರ್ಡಿನರಿ ಪೀಪಲ್ ಕೈಲಿ ಹ್ಯಾಂಡಲ್ ಮಾಡಕ್ಕಾಗತ್ತಾ? ಅಯ್ಯೋ ಬಿಡು, ನನ್ಗೆ ಯಾಕೆ ಬೇಕು ಅಂತ ಹೋಗ್ಬಿಡ್ತಾರೆ, ಕರೆಕ್ಟ್ ಅಲ್ವಾ? ಆದ್ರೆ ಎಕ್ಸ್ಟ್ರಾರ್ಡಿನರಿ ಪೀಪಲ್ ಮಾತ್ರನೇ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ನೀಟಾಗಿ ಹ್ಯಾಂಡಲ್ ಮಾಡಕ್ಕೆ ಸಾಧ್ಯ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ನಾವು ಯಾವಾಗ್ಲೂ ನಿರಂತರವಾಗಿ ಪಾಸಿಟಿವ್ ಮೆಂಟಾಲಿಟಿ ಇಟ್ಕೊಂಡು ನಿರಂತರವಾಗಿ ಮಾಡ್ಬೇಕಾಗಿರುವಂತಹ ಕೆಲಸವನ್ನ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ರೆ, ನಿರಂತರವಾಗಿ ಮಾಡಬೇಕಾದ ಕೆಲಸವನ್ನ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಉತ್ತರ ಸಿಕ್ಕತ್ತೆ. ಕ್ಲಿಯರ್? ಸೊ ಹಾಗಾಗಿ ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ನಾನು ತಿಳ್ಕೊಬೇಕಾಗಿರುವಂಥದ್ದು. ಓಕೆ, ಸೊ ಇದನ್ನ ನಾನು ತಿಳ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಹೇಳ್ತೀನಿ, ನನಗೇನೆ ಒಂದ್ ಕಡೆ ಲೈಕ್ ಅನ್ಸುತ್ತೆ ನಾನು ಎಷ್ಟು ಒಂದು ಒಳ್ಳೆ ಫೀಲ್ಡ್ ಅಲ್ಲಿ ಇದ್ದೀನಿ ಅಂತ. ಓಕೆ, ಈಗ ನಿಮ್ಗೆ ಗೊತ್ತಾಗಿರ್ಬೋದು ಅಬ್ಜೆಕ್ಷನ್ಸ್ ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ವಾದ ಮಾಡಬಾರ್ದು. ಈ ಎಲ್ಲದಕ್ಕೆ ಮುಂಚೆ ನನ್ನ ವ್ಯಕ್ತಿತ್ವವನ್ನ ನಾನು ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಸೊ ನಿಮಗೂ ಇರುವಂತ ಎಷ್ಟೋ ಡೌಟ್ಸ್ ಕ್ಲಿಯರ್ ಆಗಿರ್ಬೋದು.
ಅಂಡ್ ನಿಮಗೆ ಮುಂದೆ ಬರುವಂತ ಪ್ರಶ್ನೆಗಳಿಗೆ ನೀವು ಕ್ಲಾರಿಟಿ ಕೊಡೋದಕ್ಕೆ ರೆಡಿ ಆಗಿರ್ಬೋದು. ಓಕೆ, ಅಂಡ್ ಆಲ್ ದಿ ಬೆಸ್ಟ್. 3ನೇ ಚಾಪ್ಟರ್ನ ನಾವು ಇವತ್ತು ಕಂಪ್ಲೀಟ್ ಮಾಡಿದೀವಿ ಅಂಡ್ 4ನೇ ಚಾಪ್ಟರ್ ಜೊತೆಗೆ ಮತ್ತೆ ನಾವು ವಾವ್, ಹೇಗಿತ್ತು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್? ಸೂಪರ್ ಅಲ್ಲ? ಪ್ರತಿಯೊಂದು ಅವರೆಲ್ಲ ಏನ್ ಹೇಳಿದ್ದಾರೆ, ಯಾರೆಲ್ಲ ಈ ಒಂದು ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ನಾವುಗಳು, ಅದೆಲ್ಲ ಒಂದೊಂದೇ ಅಬ್ಜೆಕ್ಷನ್ ತುಂಬಾ ಜನಕ್ಕೆ ಬಂದಿದೆ ನೋಡಿ. ಹೆಚ್ಚು ಕಮ್ಮಿ 19 ಅಬ್ಜೆಕ್ಷನ್ಸ್ ಹೇಳಿದ್ರು. 19 ಬರ್ಬೇಕು ಅಂತಿಲ್ಲ, ಕೆಲವರಿಗೆ ಕೆಲವೊಂದು ಬರ್ಬಹುದು. ಯಾಕಂದ್ರೆ ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಅದನ್ನ ನಾವು ಯಾವ ತರ ಪ್ರಶ್ನೆಗೆ ಉತ್ತರ ಕೊಡೋದಲ್ಲ, ಹ್ಯಾಂಡಲ್ ಹೇಗ್ ಮಾಡ್ಬೇಕು ಅನ್ನೋದನ್ನ ತಾರಾ ಮೇಡಮ್ ತುಂಬಾ ಚೆನ್ನಾಗಿ ವಿವರವಾಗಿ ಬಿಡಿಯಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ನಾವು ನಮ್ಮ ವ್ಯಕ್ತಿತ್ವ ವಿಕಸನ ಆಗತ್ತೆ, ಮತ್ತೆ ನಾವು ಇದರಲ್ಲಿ ಬೆಳಿಬಹುದು, ಮತ್ತು ಪಾಸಿಟಿವ್ ಥಿಂಕ್ ಮಾಡ್ಬೇಕು. ಈಗ ಇವತ್ತು ಬುಕ್ ರೀಡಿಂಗ್ ಅಲ್ಲೂ ಅದೇ ಇತ್ತು, ಪಾಸಿಟಿವ್ ಥಿಂಕ್ ಮಾಡ್ಬೇಕು ಅಂತ ಹೇಳಿ. ಸೊ ನಾವು ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡಿದಾಗ ಖಂಡಿತ ಇದನ್ನ ನಾವು ನಿಭಾಯಿಸ್ಬೋದು ಅನ್ಕೋತೀನಿ. ತುಂಬಾ ಧನ್ಯವಾದಗಳು ತಾರಾ ಮೇಡಮ್, ನಿಮ್ಗೆ ಒಳ್ಳೆ ಒಂದು ಇದು ಕೊಟ್ಟಿದ್ದೀರಿ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸಬ್ಜೆಕ್ಟ್ ಇವತ್ತು ಚಾಪ್ಟರ್ 3. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇದು ಸ್ವಲ್ಪ ದೊಡ್ಡದು ಆಗಿತ್ತು ವಿಡಿಯೋ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾರು ಕೇಳ್ಬೇಕು ಹೇಗಿದೆ ಅಂತ ಹೇಳಿ ಒಬ್ಬರಿಬ್ಬರು ಹ್ಯಾಂಡ್ ರೈಸ್ ಮಾಡಿ ಬನ್ನಿ. ಇಬ್ಬರಿಗೆ ಮಾತ್ರ ಅವಕಾಶ ಇದೆ, ಯಾಕಂದ್ರೆ ಟೈಮ್ ಆಗ್ತಾ ಇದೆ, ನಾವು ಟೈಮ್ನು ಮ್ಯಾನೇಜ್ ಮಾಡ್ಬೇಕಾಗತ್ತೆ. Good morning. ಅರ್ಧ ನಿಮಿಷ ತಗೊಳ್ಳಿ ಸಾಕು, ಓನ್ಲಿ ಹಾಫ್ ಮಿನಿಟ್. ಜೀವನದಲ್ಲಿ ನಿಮ್ಮ ಸಾಧನೆಗೆ ನಿಮ್ಮ ದೌರ್ಬಲ್ಯವನ್ನ ಮರೆಸುವ ಶಕ್ತಿ ಇದೆ. ಈ ಜಗತ್ತು ಸಾಧನೆಗೆ ತಲೆಬಾಗುತ್ತದೆ. ನಿಮ್ಮದು ಯಾವುದೇ ಕ್ಷೇತ್ರವಿರಬಹುದು, ಸಾಧನೆ ಮಾಡದೆ ವಿರಮಿಸಬೇಡಿ. ನಿಮ್ಮ ನಂತರವೂ ಸಾಧನೆಯೊಂದೇ ಮಾತನಾಡುತ್ತದೆ ಅಂತ. ಸೊ ನಾವು ನಮ್ಮ ಲೈಫಲ್ಲಿ ಅಂದ್ರೆ ಸಾಧನೆ ಒಂದೇ ಮಾತಾಡುತ್ತೆ ಅಂತ. ಸೊ ಇವತ್ತು ತಾರಾ ಪುಟ್ಟು ಮೇಡಮ್ ಅವರು ಅಂದ್ರೆ ಅಬ್ಜೆಕ್ಷನ್, ನನಗೂ ತುಂಬಾ ಅಬ್ಜೆಕ್ಷನ್ ಬಂದಿತ್ತು. ಸೊ ಇದ್ರಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂದ್ರೆ, ನನಗೊಬ್ರು ಪ್ರಾಸ್ಪೆಕ್ಟ್ ಅವ್ರೇನಂದ್ರೆ ಅವ್ರಿಗೆ ಪ್ರೆಸ್ಟೀಜ್ ಪ್ರಾಬ್ಲಮ್, ಅಂದ್ರೆ ನಾನು ಇನ್ನೊಬ್ರಿಗೆ ಹೇಳ್ಬೇಕಾ ಅಥವಾ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಾ, ಆ ತರದೊಂದು ಪ್ರೆಸ್ಟೀಜ್ ಪ್ರಾಬ್ಲಮ್ ಅವ್ರಿಗೆ ಇನ್ನುವರೆಗೂ ಇದೆ. ಸೊ ಅದಕ್ಕೆ ನನಗೆ ಈಗ ಸೊಲ್ಯೂಷನ್ ಸ್ವಲ್ಪ ಸಿಕ್ಕಿದೆ. ನಾನು ಇನ್ನೊಂದ್ಸಲ ಅವ್ರಿಗೆ ಮಾತಾಡಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಮೊದಲಿಗೆ ಅವ್ರು ಹೇಳಿರೋದು ಒಂದೇ, ಎಲ್ಲದಕ್ಕನ್ನ ಒಪ್ಕೊಳ್ಳಿ ಅಂತ. ಅಂದ್ರೆ ನೀವು ಅವ್ರು ಹೇಳಿದನ್ನ ಒಪ್ಕೊಳ್ಳಿ, ಹೌದು ಅಥವಾ ಹೌದಾ ಅಂತ ಪ್ರಶ್ನೆ ಅಂದ್ರೆ ನೀವು ಒಪ್ಕೊಳ್ಳೋದು ಅಂತ, ಅದ್ರ ಬಗ್ಗೆ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್. ನಿಮ್ದು ನೀವೇನು ತಿಳ್ಕೊಂಡಿದ್ದೀರಿ ಅಂತ ಮಾಡ್ತಾ ಹೋಗಿ. ನೆಕ್ಸ್ಟ್ ಗಣೇಶ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀನಿ. ಗಣೇಶ್ ಸರ್, ಯುವರ್ ವೆಲ್ಕಮ್ ಆನ್ ಸ್ಕ್ರೀನ್. ಮೇಡಮ್, ನಾನಿವತ್ತು ಟ್ರೈನಿಂಗ್ ಇಂದ ತಿಳ್ಕೊಂಡಿದ್ದು, ಜನರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ತಕ್ಕಂತೆ ನಾವು ಮಾತಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಫಸ್ಟ್ ಇಂಪಾರ್ಟೆಂಟು ನಾನು ನನ್ ಜೊತೆ ಯಾರೇ ಬಿಸ್ನೆಸ್ ಆಗ್ಲಿ ಒಂದು ಅವಕಾಶ ಕರಿತೀವಂದ್ರೆ ಅವ್ರ ಮನಸ್ಸನ್ನ ಫಸ್ಟ್ ಅವ್ರ ಬ್ಯಾಕ್ ಗ್ರೌಂಡ್, ಅವ್ರ ಮನಸ್ಸು ತಿಳ್ಕೊಂಡು ಅವ್ರು ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಅಂತ ನಾನು ತಿಳ್ಕೊಂಡು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಾವು ಅರ್ಥ ಮಾಡ್ಕೊಂಡು ಮಾತಾಡಿದಾಗ ನಮ್ಗೆ ಅಲ್ಲೇ ನಾವೇ ಅರ್ಧ ಕ್ಲಾರಿಟಿ ಆಗೋಗುತ್ತೆ. ಸುದೀಶ್ ಸರ್. ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್. ನನ್ನ ಹೆಸರು ಸುದೀಶ್ ಅಂತ. ಮೇಡಮ್ ವಂಡರ್ಫುಲ್ ಆಗಿತ್ತು ಕ್ಲಾಸ್ ನಿಜವಾಗ್ಲು. ಯಾಕಂದ್ರೆ ಅಬ್ಜೆಕ್ಷನ್ ನಮ್ಗೆ ಫೀಲ್ಡ್ ಅಲ್ಲಿ ಬಂದಿತ್ತು. ನಾನು ಕಂಪೇರ್ ಮಾಡ್ತಾ ಇದ್ದೆ ಇವ್ರ ಹತ್ರ ಯಾವ ಅಬ್ಜೆಕ್ಷನ್ ನನಗೆ ಬಂದಿತ್ತು ಅಂತ. ಒಂದು 50% ಅಬ್ಜೆಕ್ಷನ್ ನಮಗೂ ಬಂದಿತ್ತು. ಬಟ್ ಇವ್ರ ತರನ ಹ್ಯಾಂಡಲ್ ಮಾಡಿದೀವಿ ಅಂತ ನೋಡಿದಾಗ ಕೆಲವ್ರಿಗೆ ಮಾಡಿದೀವಿ, ಬಟ್ ಕೆಲವ್ರಿಗೆ ನಾವು ಮಾಡಿಲ್ಲ, ಅದಕ್ಕೋಸ್ಕರ ಕೆಲವ್ರು ಬಂದಿಲ್ಲ ಅನ್ಸುತ್ತೆ. ಗೋಯಿಂಗ್ ಫ್ಯೂಚರ್ಗೆ ನಮ್ಗೆ ತುಂಬಾನೇ ಈ ಕ್ಲಾಸ್ ಅನುಕೂಲ ಆಯ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಒಂದು ಕ್ಲಾಸು ಎಲ್ಲರಿಗೂ ಅನುಕೂಲ ಆಯ್ತು ಅಂತ ತಿಳ್ಕೊತೀನಿ. ಸಾರಿ, ಥ್ಯಾಂಕ್ ಯು. ಟೈಮ್ ಆಗ್ತಾ ಇದೆ, ಇನ್ನೊಂದು 2 ನಿಮಿಷ ಇದೆ. ನಾನು ಸಂಧ್ಯಾ ಮೇಡಮ್ ನ ಕರೀಲೇಬೇಕು. ಸಂಧ್ಯಾ ಮೇಡಮ್, ಯುವರ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಯಾಕಂದ್ರೆ ನೀವು ಬರ್ಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಪ್ಲೀಸ್ ವೆಲ್ಕಮ್ ಮೇಡಮ್. ಎಸ್ ಮೇಡಮ್. ಗ್ರೇಟ್ ಇಂಪಾರ್ಟೆಂಟ್ ಟಾಪಿಕ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಎಲ್ಲಾನು ಇಂಪಾರ್ಟೆಂಟೇ, ಆದ್ರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು ಪ್ರತಿಯೊಬ್ಬರಿಗೂ ಒಂಥರ ಫೀಲ್ ಆಗತ್ತೆ. ನಮ್ ಜನನು ಹಿಂಗೆ ಹೇಳ್ತಿದ್ರು, ಅವ್ರು ಹಿಂಗೆ ಹೇಳ್ತಿದ್ರು. ಬಟ್ ಎಲ್ಲಕ್ಕಿಂತ ಫಸ್ಟ್ ನಂಬರ್ 1 ಪ್ರಶ್ನೆ, ಈ ತರ ಪ್ರಶ್ನೆಗಳು ನಮಗೂ ಬಂದಿತ್ತಲ್ವಾ, ನಮ್ಮ ಹತ್ರ ಇನ್ನೂ ಆ ಪ್ರಶ್ನೆಗಳು ಇದೆಯಾ? ತುಂಬಾ ಸಲ ಏನಾಗತ್ತೆ, ನಮ್ಮ ಪ್ರಶ್ನೆಗಳೇ ನಮ್ಗೆ ಉತ್ತರ ಆಗಿರತ್ತೆ.
ಎಷ್ಟೋ ಸಲ ನಮ್ಮೊಳಗಡೆನೆ ಈ ಪ್ರಶ್ನೆಗಳಿರತ್ತೆ. ಅದಕ್ಕೆ ನಾವು ಏನು ಕ್ಲಾರಿಟಿ ತಗೊಂಡಿದೀವಿ, ಜನಗಳನ್ನ ಅರ್ಥ ಮಾಡ್ಕೊಳ್ಳೋದು, ಜನಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು, ಜನಗಳ ಬ್ಯಾಕ್ಗ್ರೌಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಯಾವ ಸಮಯದಲ್ಲಿ ನಿಮಗೆ ಅಬ್ಜೆಕ್ಷನ್ಸ್ ಅಂತ ಜನಗಳಿಂದ ಬರುತ್ತೆ, ನಂಬರ್ 1 ಅವರ ಪ್ರಶ್ನೆಗಳು ಅಥವಾ ಅವರ ಅಬ್ಜೆಕ್ಷನ್ಗಳು ನಾವು ಏನು ಅಂತ ಸರಿಯಾಗಿ ಕೇಳಿಸ್ಕೋಬೇಕು. ಅದು ಫಸ್ಟ್ ಕಾರ್ಯಕ್ರಮ ಇರ್ಲೇಬೇಕು. ಎಷ್ಟೋ ಸಲ ಅವ್ರು ಪೂರ್ತಿ ಹೇಳಕ್ಕೆ ಬಿಡಲ್ಲ, ನಾವು ಅರ್ಜೆಂಟ್ ಅಲ್ಲಿ ನಾವೇ ಉತ್ತರ ಕೊಟ್ಬಿಡ್ತೀವಿ. ಸೊ ಉತ್ತರ ಕೊಡಕ್ಕೆ ಅಲ್ಲ ಇದು ಇರುವಂತದ್ದು. ಇಲ್ಲಿ ಮಾಡ್ಬೇಕಾಗಿರೋದು ಫಸ್ಟ್ ಅವರನ್ನ ತಿಳ್ಕೊಳಕ್ಕೆ, ಅವ್ರು ಮಾತಾಡೋದನ್ನ ಪೂರ್ತಿ ಕೇಳಿ, ಪೇಶನ್ಸ್ ಇರ್ಲಿ ನಮ್ಮ ಹತ್ರ. ಆ ಪೇಶನ್ಸು, ತಾಳ್ಮೆ ನೋಡಿ, ಬೇರೆಲ್ಲ ಅಲ್ಲ, ತಾಳ್ಮೆಯನ್ನು ಕಲಿತೀವಿ ಇಲ್ಲಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿರೋದು. ಅವ್ರ ಪ್ರಶ್ನೆ ಕೇಳುವಾಗ ನಾವು ಪೂರ್ತಿ ಕೇಳ್ತಾ ಇದೀವಾ, ತಾಳ್ಮೆ ಬಂದಿದ್ಯಾ ನಮ್ಮ ಹತ್ರ. ಎಷ್ಟೋ ಸಲ ಅವ್ರ ಪ್ರಶ್ನೆ ಕೇಳುವಾಗ ನಮ್ಮ ಮನ್ಸಲ್ಲಿ ವಿರುದ್ಧ ಉತ್ತರ ಇಮ್ಮಿಡಿಯೇಟ್ ಬರುತ್ತೆ. ಸೊ ವಿರುದ್ಧ ಉತ್ತರವನ್ನ ಯಾರೂ ಕೊಡಬಾರ್ದು. ಅವರ ಮನಸ್ಸಿಗೆ ಹಂಗ್ ಕಂಡಿದೆ, ಅವರ ಮನಸ್ಸಿಗೆ ಕಂಡಿರೋದು ಸರಿನೇ, ಅದು ತಪ್ಪಲ್ಲ. ಅದಕ್ಕೆ ನಮ್ಮ ಒಂದು ಬುಕ್ ಇದೆ, ಪ್ರಶ್ನೆಗಳೇ ಉತ್ತರಗಳು ಅಂತ, ಕನ್ನಡದಲ್ಲಿ ಕ್ವೆಶ್ಚನ್ಸ್ ಆರ್ ದ ಆನ್ಸರ್ಸ್ ಅಂತ. ಕ್ವೆಶ್ಚನ್ಸ್ ಆರ್ ದ ಆನ್ಸರ್ಸ್ ಅಂತ ಪುಸ್ತಕವನ್ನ ನೀವು ಬೇಕಂದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಇಲ್ಲ ಪುಸ್ತಕ ಅಂಗಡಿಗಳಲ್ಲಿ ತಗೊಳ್ಳಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗಿಗೆ. ಇಲ್ಲಿ ಬುಕ್ ರೀಡಿಂಗಿನ ಪ್ರಮೋಷನ್ ಮಾಡ್ತಾ ಇದಾರಲ್ವಾ ಎಲ್ರು. ಸೊ ಒಬ್ಬೊಬ್ರು ಒಂದೊಂದು ಬುಕ್ ಅನ್ನ ಹೇಳ್ಬೋದು. ನಾನೀಗ ಈ ಬುಕ್ ಅನ್ನ ಹೇಳ್ತೇವೆ, ವೆರಿ ಸಣ್ಣ ಚಿಕ್ಕ ಬುಕ್ ಅದು, ಕ್ವೆಶ್ಚನ್ಸ್ ಆರ್ ದ ಆನ್ಸರ್ಸ್ ಅಂತ. ಸರ್ಚ್ ಮಾಡಿ, ಎಲ್ಲಾದ್ರೂ ಸಿಗತ್ತೆ ನಿಮಗೆ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಅದರಲ್ಲೂ ಕೂಡ ಬರೇ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಫುಲ್ ಯಾವ ರೀತಿ ನೀವು ಪ್ರಾಸ್ಪೆಕ್ಟಿಂಗ್ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ಎಲ್ಲಾನು ಇದೆ. ಸೊ ಎಲ್ಲಾರ ಹತ್ರ ನನ್ನ ರಿಕ್ವೆಸ್ಟ್ ಏನಂದ್ರೆ, ಇಲ್ಲಿ ಏನು ನಿಮಗೆ ಕ್ಲಾಸ್ ಸಿಗ್ತಾ ಇದೆ ಅದನ್ನ ಮನಪೂರ್ತಿ ಕೇಳೋದು. ಅಲ್ಲಿ ಏನು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರುತ್ತೆ ಅಥವಾ ತುಂಬಾ ಇಂಪಾರ್ಟೆಂಟ್ ನಿಮಗೆ ಅನ್ಸತ್ತೆ, ಅದನ್ನ ಅವಾಗ್ಲೇ ನೋಟ್ ಮಾಡ್ಕೊಳ್ಳೋದು. ಅಂಡ್ ಆಮೇಲೆ ನೋಟ್ಸ್ ಅನ್ನ ತರಿಸ್ಕೊಳ್ಳೋದು. ಇದುವರೆಗೆ ಯಾರೆಲ್ಲ ಆಲ್ರೆಡಿ ನೋಟ್ಸ್ ಬರ್ದಿದ್ದಾರೆ ಅವ್ರ ಹತ್ರ ನೋಟ್ಸ್ ಇದೆ, PDF ಗಳು ಇರತ್ತೆ. ದಿನಕ್ಕೆ ಒಂದೇ ಕ್ಲಾಸ್ ಇಲ್ಲಿ ನಡೆಯೋದು. ಆ ದಿನ ಆ ನೋಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, ಇಲ್ಲ ಅಂದ್ರೆ ಎಲ್ಲ ಒಟ್ಟಿಗೆ ಪೈಲಪ್ ಆಗತ್ತೆ. ದಯವಿಟ್ಟು ಎಲ್ಲಾ ಅಪ್ಲೈನ್ಗಳ ಹತ್ರ ರಿಕ್ವೆಸ್ಟ್, ಎಲ್ಲಾ PDF ಅನ್ನ ಯಾರು ಒಟ್ಟಿಗೆ ಕಳಿಸ್ಬೇಡಿ. ಅದು ನಿಮ್ಗೂ ಗೊತ್ತಾಗಲ್ಲ, ಅವರಿಗೂ ಗೊತ್ತಾಗಲ್ಲ, ಬರ್ಡನ್ ಆಗತ್ತೆ. ತುಂಬಾ ಕೆಲಸ ಒಟ್ಟಿಗೆ ಬಿದ್ದಾಗ ಏನ್ ಮಾಡ್ತೀವಿ ನಾವು, ನಾಳೆ 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 ಅಂತ ಪೋಸ್ಟ್ಪೋನ್ ಮಾಡ್ತೀವಿ. ಒಂದು ನೋಟ್ಸ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದನ್ನ ಬರೀರಿ. ಸೊ ಇನ್ನೊಂದನ್ನ ತರಿಸ್ಕೊಳ್ಳಿ. ಆದ್ರೆ ಆ ದಿನದ್ದು ಅವಾಗ ಮಾಡ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ. ಸೊ ವಿತ್ ದಿಸ್, ಓವರ್ ಟು ಯು ನಂದ. ಕಂಗ್ರಾಚುಲೇಷನ್ಸ್ ಯಾರೆಲ್ಲ ಇವತ್ತಿನ ಪಾಯಿಂಟ್ ಅನ್ನ ಪೂರ್ತಿ ಕ್ಯಾಚ್ ಮಾಡ್ಕೊಂಡಿದ್ದೀರಾ. ಈ ಕ್ಯಾಚ್ ಮಾಡ್ಕೊಂಡಿಲ್ವಾ, ನೋಟ್ಸ್ ತರಿಸ್ಕೊಂಡು ಬರ್ಕೊಂಡು ಬರಿತಾನೆ ನಿಮ್ಗೆ ಅರ್ಥ ಆಗತ್ತೆ, ಅದು ಮಾಡ್ಕೊಳ್ಳಿ. ಸೊ ಎಸ್ ನಂದ, ಓವರ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದು ನಿಮ್ಮ ಒಂದೆರಡು ಮಾತುಗಳನ್ನ ಹೇಳಿದಿರಿ, ಮನ ಮುಟ್ಟುವಂತ ಮಾತುಗಳು. ಥ್ಯಾಂಕ್ ಯು ಸೋ ಮಚ್. ಇವಾಗ ಟೈಮ್ 6:02 ಆಗಿದೆ, ನಾವು ಅಫರ್ಮೇಶನ್ ಹೋಗ್ಬಿಡೋಣ. ವೆಲ್ಕಮ್ ಕೃಷ್ಣಪ್ಪ ಸರ್, ಅವರು ಮಹೇಶ್, ಎನಿಬಡಿ. ಕೃಷ್ಣಪ್ಪ ವೆಲ್ಕಮ್ ಸರ್.